ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ಕ್ಲಾಸ್ ನಂಬರ್ 54 ಆಗುತ್ತೆ, 54ನೇ ಕ್ಲಾಸು. ಸೊ ಇದರಲ್ಲಿ ಭಾರತದ ಬಜೆಟ್ 2021 ಬಗ್ಗೆ 40 ಪ್ರಶ್ನೆಗಳೊಂದಿಗೆ ಬಜೆಟ್ ಅನ್ನ ಡಿಸ್ಕಷನ್ ಮತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಸರ್ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ, ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಿಂದೆ ನಡೆದಿರ್ತಕ್ಕಂಥ ಫೈರ್ ಸ್ಟೇಷನ್ ಆಫೀಸರ್ ಎಕ್ಸಾಮ್ ಆಗಿರ್ಬೋದು ಅಥವಾ ST ಎಕ್ಸಾಮ್ ಆಗಿರ್ಬೋದು, ಅವುಗಳಲ್ಲಿ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅಥವಾ ರಾಜ್ಯ ಸರ್ಕಾರ ತಂದಿರತಕ್ಕಂಥ ವಿವಿಧ ಕಾರ್ಯಕ್ರಮಗಳು, ಯೋಜನೆಗಳನ್ನ ನಾವು ನೋಡ್ಬೇಕಂದ್ರೆ ನೋಡಿ, ಕೇಂದ್ರ ಸರ್ಕಾರದಂದ್ರೆ ಕೇಂದ್ರದ ಬಜೆಟ್ ಅಥವಾ ಕೇಂದ್ರದ ಎಕನಾಮಿಕ್ ಸರ್ವೆದಲ್ಲಿ ಕೊಟ್ಟಿರ್ತಾರೆ. ಸೊ ಇನ್ನು ರಾಜ್ಯ ಸರ್ಕಾರದಂದ್ರೆ ರಾಜ್ಯ ಸರ್ಕಾರವೇ ಸೆಪರೇಟ್ ಆಗಿರ್ತಕ್ಕಂಥ ಒಂದು ಬಜೆಟ್ ಎಕನಾಮಿಕ್ ಸರ್ವೆಯನ್ನು ಬಿಡುಗಡೆ ಮಾಡುತ್ತಲ್ವ. ಸೊ ಅದರಲ್ಲಿ ರಾಜ್ಯ ಸರ್ಕಾರ ತಂದಿರತಕ್ಕಂಥ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳನ್ನ ಬಜೆಟ್ ಅಲ್ಲಿ ಏನ್ ಹೇಳಿದ್ದಾರೆ ಮತ್ತು ಬಜೆಟ್ ಬಗ್ಗೆ ನಾವು ಏನನ್ನ ತಿಳ್ಕೊಳ್ಬೇಕು ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು ಬಜೆಟ್ ಬಗ್ಗೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ 2 ವಿಡಿಯೋಗಳನ್ನ ನೋಡಿದ್ವಿ. ಅದರ ಒಂದು ಕಂಪೈಲ್ಡ್ ವಿಡಿಯೋ ಇದಾಗುತ್ತೆ. ಸೊ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ಮತ್ತು ಎಕ್ಸಾಮ್ ಪೇಪರ್ಗಳು ಬಹಳ ಡಿಫಿಕಲ್ಟಿ ಬರ್ತಾ ಇದ್ದಾವೆ. ಮೊನ್ನೆ ನೋಡಿ PSI 2021 545 ಪೋಸ್ಟ್ ಅಲ್ಲಿ ಬಹಳಷ್ಟು ಒಂದು ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟಿ ಬಂದಿತ್ತು. ಹಾಗಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನ್ ಕೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿ ನಾವು ಎಲ್ಲ ಒಂದು ಯೋಜನೆಗಳನ್ನ ತಿಳ್ಕೊಳ್ಳೋದು ಬೆಟರ್ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ಒಂದು ಬಜೆಟ್ ಮೇಲಿನ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ನೋಡಿ, ಇಂಡಿಯಾ ಬಜೆಟ್ 2021-22. ಸೊ ಇದು ಬಜೆಟ್ ಮೇಲಿನ ಡಿಸ್ಕಷನ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಮುಂದೆ ಹೋಗೋಣ. ಸೊ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಇದು ಕ್ಲಾಸ್ ನಂಬರ್ 54. ನೋಡಿ, 54ನೇ ಕ್ಲಾಸ್ ಬಜೆಟ್ ಮೇಲಿನ ಒಂದು 2ನೇ ಕ್ಲಾಸ್ ಆಗುತ್ತೆ. ಇದರಲ್ಲಿ ಭಾರತದ ಬಜೆಟ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬಜೆಟ್ ಮೇಲಿನ ಇಂದಿನ ಒಂದು ಕ್ಲಾಸ್ ಅಲ್ಲಿ ಅಂದ್ರೆ ಕ್ಲಾಸ್ ನಂಬರ್ 24ರಲ್ಲಿ ಕರ್ನಾಟಕದ ಬಜೆಟ್ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಸುಮಾರು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ಕರ್ನಾಟಕದ ವಿವಿಧ ಕಾರ್ಯಕ್ರಮಗಳು ಏನೇನಿದಾವೆ, ವಿವಿಧ ಯೋಜನೆಗಳು ಏನಿದಾವೆ ಅದ್ರ ಬಗ್ಗೆ ನೋಡಿದ್ವಿ. ಕ್ಲಾಸ್ ನಂಬರ್ 24 ಬಜೆಟ್ ಮೇಲಿನ ಮೊದಲನೇ ಡಿಸ್ಕಷನ್ ಆಗಿತ್ತು, ಕರ್ನಾಟಕದ ಬಜೆಟ್. ಯಾರು ಈ ಒಂದು ವಿಡಿಯೋ ನೋಡಿಲ್ವೋ ಸೊ ಅದರ ಒಂದು ಲಿಂಕ್ ಅನ್ನು ಇಲ್ಲಿ ಕೊಟ್ಟಿರ್ತೀನಿ ಅಥವಾ ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಬೋದು. ಇದು ಇಂಡಿಯಾ ಬಜೆಟ್ ಮೇಲೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿದಂಗೆ ಇವುಗಳನ್ನು ಆಲ್ರೆಡಿ ನಾವು ಬಜೆಟ್ ರಿಲೀಸ್ ಮಾಡಿದಾಗ ನೋಡಿದ್ವಿ. ಸೊ ಯಾರು ಆ ವಿಡಿಯೋಗಳನ್ನ ನೋಡಿದಿರೋ ಅವರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ಇಟ್ ಈಸ್ ಎ ಜಸ್ಟ್ ಕಂಪೈಲ್ಡ್ ವರ್ಷನ್ ಆಫ್ ದೋಸ್ 2 ವಿಡಿಯೋಸ್. ಸೊ ಹಾಗಾದ್ರೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಯಾವಿದಾವೆ ಮತ್ತು ಭಾರತದ ಬಜೆಟ್ ಬಗ್ಗೆ ಏನು ತಿಳ್ಕೋಬೇಕು, ಅದನ್ನು ಯಾರು ಮಂಡಿಸಿದ್ದಾರೆ, ಅವೆಲ್ಲವುಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಹಾಗಾದ್ರೆ ಆ ಒಂದು ಕಂಪೈಲ್ಡ್ ವಿಡಿಯೋ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನೀವು ನೋಡಿ. ಸೊ ಮುಂದಿನ ಒಂದು ಪರೀಕ್ಷೆಗಳಿಗೆ ಎಷ್ಟು ಯೂಸ್ ಆಗುತ್ತೆ, ಸೊ ಭಾಳ ಇನ್ಫಾರ್ಮೇಷನ್ ನಿಮಗೆ ಸಿಗ್ಬೋದು ಅಂತ ಭಾವಿಸ್ತಾ ಸೊ ಯು ಗೋ ಅಹೆಡ್ ವಿತ್ ದಟ್ ವಿಡಿಯೋ. ಓಕೆ, ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 3ನೇ ಬಜೆಟನ್ನು ಮಂಡಿಸಿದ್ದಾರೆ. ಅವ್ರ ಜೊತೆಗೆ ಈ ಒಂದು ಹಣಕಾಸು ಸಚಿವರಾಗಿರ್ತಕ್ಕಂಥ ಅಂದರೆ ಕೇಂದ್ರದ ಹಣಕಾಸು ರಾಜ್ಯ ಸಚಿವರಾಗಿರ್ತಕ್ಕಂಥ ಅನುರಾಗ್ ಠಾಕೂರ್ ಅವರು ಸಹಿತ ಜೊತೆಗಿದ್ದಾರೆ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ, 2021-22 ಬಜೆಟ್ ಅಂದಾಜು ಪ್ರಕಾರ ಭಾರತದ ವಿತ್ತೀಯ ಕೊರತೆಯು GDPಯ ಎಷ್ಟು ಪ್ರತಿಶತ ಇರಲಿದೆ? ಅಂದರೆ ವಾಟ್ ಕುಡ್ ಬಿ ದ ಫಿಸ್ಕಲ್ ಡೆಫಿಸಿಟ್ ಟು ಬಜೆಟ್ ಎಸ್ಟಿಮೇಟ್ಸ್ ಆಫ್ ದಿಸ್ ಬಜೆಟ್ 2021 and 22. ಅಂದರೆ ಇಲ್ಲೇನು ಮಾಡ್ತಾರೆ, ಈ ಒಂದು ಬಜೆಟ್ ಇನ್ನೂ ಮಾರ್ಚ್ವರೆಗೂ ಒಂದು ಅಂಕಿಅಂಶಗಳನ್ನು ಸೇರಿಸ್ಕೊಳ್ತಾರೆ ಈ ಒಂದು ಬಜೆಟಲ್ಲಿ. ಸೊ ಹಾಗಾಗಿ ಒಟ್ಟು ಒಂದು ವಿತ್ತೀಯ ಕೊರತೆ ಅಂದರೆ ಫಿಸ್ಕಲ್ ಡೆಫಿಸಿಟ್ ಎಷ್ಟು ಇರ್ಬೋದು ಅಂತ ಒಂದು ಅಂದಾಜನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅಂದರೆ ನೋಡಿ, ಭಾರತದ ಒಟ್ಟು GDPಯ 9.5% ಅಥವಾ 6.85% ನಮ್ಮ ವಿತ್ತೀಯ ಕೊರತೆ ಇರ್ಬೋದು ಅಂತ ಈ ಒಂದು ಬಜೆಟಲ್ಲಿ ಅಂದಾಜು ಮಾಡಿರ್ತಾರೆ. ಅದನ್ನು ಬಜೆಟ್ ಎಸ್ಟಿಮೇಟ್ ಅಥವಾ ಬಜೆಟ್ ಅಂದಾಜು ಪ್ರಕಾರ ಭಾರತದ ವಿತ್ತೀಯ ಕೊರತೆ ಎಷ್ಟಿರ್ಬೋದು ನಮ್ಮ GDPಗೆ ಹೋಲಿಸ್ಕೊಂಡಾಗ ಅನ್ನೋದು ಪ್ರಶ್ನೆ ಆಗುತ್ತೆ. ಓಕೆ, ಇಲ್ಲಿ ಸರಿಯಾದ ಉತ್ತರ 6.80 ಆಗುತ್ತೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿ ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು, GDP ಅಂದ್ರೇನು ಅಂತ ಭಾಳಷ್ಟು ಒಂದು ವಿವರಣೆಯನ್ನು ನೀಡಿದ್ದೆ ಆಲ್ರೆಡಿ. ಸೊ ಹಾಗಾಗಿ ಇಲ್ಲಿ GDPಯ ಎಷ್ಟು % ವಿತ್ತೀಯ ಕೊರತೆ ಅಂದರೆ ನಮ್ಮ ಸಾಲ ಎಷ್ಟಿರುತ್ತೆ ಮುಂದಿನ ಒಂದು ವರ್ಷದಲ್ಲಿ ಒಂದು ಅಂದಾಜಿನ ಪ್ರಕಾರ ಅನ್ನೋದಾದರೆ ನಮ್ಮ GDPಯ ಎಷ್ಟು ನಮ್ಮ GDP ಇದೆಯೋ ಅದರ 6.80% ನಮ್ಮ ಸಾಲವನ್ನು ತೆಗೆದುಕೊಳ್ಬೇಕಾಗುತ್ತೆ ನಮ್ಮ ವಿವಿಧ ಒಂದು ಯೋಜನೆಗಳಿಗೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ನಮ್ಮ ಭಾರತದ ಒಟ್ಟು GDP ಎಷ್ಟಿದೆ ಅಂದರೆ $3 trillion ಅಂತ ಹೇಳ್ತಾರೆ. ಅಂದಾಜು ಒಂದು ನಿಯರ್ಲಿ $3 trillion ಅಂದರೆ ಈಗ $1 trillion ಅಂದರೆ ಸುಮಾರು 72 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. 72 ಲಕ್ಷ ಕೋಟಿ ರೂಪಾಯಿಗಳು ಅಂತ 3 ಟ್ರಿಲಿಯನ್ ಅನ್ಕೊಂಡ್ರೆ ಸುಮಾರು 210
ಲಕ್ಷ ಕೋಟಿ ಅಂತಲೂ ಅನ್ಕೋಬೋದು, ಅಥವಾ ಅರೌಂಡ್ 200 ಲ್ಯಾಕ್ ಕ್ರೋರ್ಸ್ ನಮ್ಮ GDP ಇದ್ದರೆ ಅದರ 6.8%ಗೆ ನಮ್ಮ ವಿತ್ತೀಯ ಕೊರತೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಬಜೆಟಲ್ಲಿ ಅಂದಾಜು ಮಾಡಿದ್ದಾರೆ. ಓಕೆ, ನೋಡಿ 6.8% ಏನಿದೆಯೋ ಅದು 2021-22ನೇ ಬಜೆಟ್ ಎಸ್ಟಿಮೇಟ್ ಪ್ರಕಾರ ನಮ್ಮ ಫಿಸ್ಕಲ್ ಡೆಫಿಸಿಟ್ ಇರುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಈ ನಂಬರ್ ನೆನ್ಪಿಡಿ, ಫಿಸ್ಕಲ್ ಡೆಫಿಸಿಟ್ ಅಂತ ಗೊತ್ತಾಗದೆ ಹೋದರೆ ಒಂದು ಹಳೆ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂದರೆ ಒಟ್ಟು ಆದಾಯ ಎಷ್ಟಿದೆಯೋ ಒಟ್ಟು ಖರ್ಚು ಎಷ್ಟಿದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ನಮ್ಮ ಭಾರತದಲ್ಲಿ ಖರ್ಚು ಜಾಸ್ತಿ ಇರುತ್ತೆ, ಆದಾಯ ಕಡಿಮೆ ಇದೆ ನಮ್ಮ ಕೇಂದ್ರ ಸರ್ಕಾರದ್ದು. ಹಾಗಾಗಿ ಒಟ್ಟು ಖರ್ಚು ಎಷ್ಟಿದೆಯೋ ಅದರಲ್ಲಿ ಒಟ್ಟು ಆದಾಯವನ್ನು ಮೈನಸ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೋ ಅದನ್ನು ನಾವು ವಿತ್ತೀಯ ಕೊರತೆ ಅಂತ ಕರಿತೀವಿ. ಅಂದರೆ ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಆಗುತ್ತೆ. ಹಾಗಾದರೆ ಭಾರತದ ಒಟ್ಟು ಇನ್ಕಮ್ ಎಷ್ಟಿದೆ, ಒಟ್ಟು ಎಕ್ಸ್ಪೆಂಡಿಚರ್ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ನೋಡಿ, ರೆವೆನ್ಯೂ ರೆಸಿಪ್ಟ್ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ ಅಂತ ಎರಡು ರೀತಿಯ ಒಂದು ರಿಸಿಪ್ಟ್ಗಳು, ಒಂದು ಇನ್ಕಮ್ ಇರುತ್ತೆ. ಅದರಲ್ಲಿ ಒಟ್ಟು ಭಾರತದ ಎಕ್ಸ್ಪೆಂಡಿಚರ್ ಎಷ್ಟಿದೆ, 34,83,236 ಕೋಟಿ ರೂಪಾಯಿಗಳು ನಮ್ಮ ಒಟ್ಟು ಎಕ್ಸ್ಪೆಂಡಿಚರ್, ಒಟ್ಟು ಖರ್ಚಿದೆ. ಆದರೆ ನಮ್ಮ ಆದಾಯ ಅಷ್ಟಿಲ್ಲ. ಅದಕ್ಕೋಸ್ಕರ ನಾವು ಕೆಲವೊಂದಷ್ಟನ್ನು ಬಾರೋ ಮಾಡ್ತೀವಿ, ಒಂದಷ್ಟು ಸಾಲವನ್ನು ತೆಗೆದುಕೊಳ್ತೀವಿ. ಆ ಸಾಲ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಎಷ್ಟಿದೆ ಅಂದರೆ ನೋಡಿ, ಸುಮಾರು 15,06,812 ಕೋಟಿ ರೂಪಾಯಿಗಳನ್ನು ನಾವು ಸಾಲವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎಷ್ಟು ನಮ್ಮ ಫಿಸ್ಕಲ್ ಡೆಫಿಸಿಟ್ ಇದೆ ಅನ್ನೋದಾದರೆ 6.8% ಆಫ್ ದ ಟೋಟಲ್ GDP ಅಂತಕ್ಕಂಥದ್ದು ನೆನಪಿರಲಿ. ಓಕೆ, ಸೊ ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ, ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ, 6.8%. ನಾವು ಕೋಟಿ ರೂಪಾಯಿಗಳಲ್ಲಿ ಹೇಳೋದಾದರೆ 15,06,812 ಕೋಟಿ ರೂಪಾಯಿಗಳ ಸಾಲವನ್ನು ಭಾರತ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ವಿವಿಧ ಯೋಜನೆಗಳಿಗೆ ನಾವು ಖರ್ಚನ್ನು ಮಾಡ್ಬೋದು. ಇಲ್ಲದೆ ಹೋದರೆ ಖರ್ಚು ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ನು 2020-21 ಆರ್ಥಿಕ ವರ್ಷದ ಹಣಕಾಸಿನ ಕೊರತೆಯ ಅಥವಾ ವಿತ್ತೀಯ ಕೊರತೆಯ ನಿಜವಾದ ಅಂದಾಜು ಎಷ್ಟು, ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ಇಲ್ಲಿ 2020-21 ವರ್ಷದ ಒಂದು ಹಣಕಾಸಿನ ನಿಜವಾದ ಅಂದಾಜು, ವಾಟ್ ವಾಸ್ ದ ರಿಯಲ್ ಎಸ್ಟಿಮೇಟ್ ಆಫ್ ದ ಫಿಸ್ಕಲ್ ಡೆಫಿಸಿಟ್ ಆಫ್ ದ ಫೈನಾನ್ಷಿಯಲ್ ಇಯರ್ 2020-21. ಅಂದರೆ ಈಗ ಹೆಂಗೆ ನಾವು 2020-22ಗೆ ಯಾವ ರೀತಿಯಾಗಿ ಬಜೆಟ್ನ ಮಂಡನೆ ಮಾಡಿ ಆ ಬಜೆಟಲ್ಲಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಎಷ್ಟಿರ್ಬೋದು ಅಂತ ಒಂದು ಅಂದಾಜನ್ನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಒಟ್ಟು GDPಯ 6.8% ನಮ್ಮ ಒಂದು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಇರುತ್ತೆ ಅಂತ ನಾವು ಯಾವ ರೀತಿಯಾಗಿ ಅಂದಾಜು ಮಾಡಿದ್ದೀವಿ, ಅದನ್ನು ನೆಕ್ಸ್ಟ್ ಇಯರ್ ಬಜೆಟಲ್ಲಿ ಆ್ಯಕ್ಚುಲಿ ಎಷ್ಟಾಯಿತು ಅನ್ನೋದನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, 9.5%. ಆ್ಯಕ್ಚುಲಿ 2020-21ನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಾಗ ನಮ್ಮ GDPಯ ಒಟ್ಟು 3.5% ನಮ್ಮ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಇರಬಹುದು ಅಂತ ಅಂದಾಜು ಮಾಡಿದರು. ಆದರೆ ಆ ಒಂದು 2020-21 ಒಟ್ಟು ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ನಂತರ ಏನಾಯಿತು, ಕೋವಿಡ್ ಲಾಕ್ಡೌನ್ ಆಗಿರೋದ್ರಿಂದ ಭಾರತದಲ್ಲಿ ಆರ್ಥಿಕ ಹಿಂಜರಿತ ಆಯಿತು, ಆರ್ಥಿಕ ಕುಸಿತ ಆಯಿತು, ಎಲ್ಲ ವ್ಯಾಪಾರ ವಹಿವಾಟುಗಳು ಬಂದಾದವು. ಹಾಗಾಗಿ ಭಾರತ ಸರ್ಕಾರ ಬಹಳಷ್ಟು ಸಾಲವನ್ನು ತೆಗೆದುಕೊಳ್ಬೇಕಾಯಿತು. ಆತ್ಮನಿರ್ಭರ್ ಪ್ಯಾಕೇಜಲ್ಲಿ ಸುಮಾರು 27 ಲಕ್ಷ ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಬೇಕಾಯಿತು. ಹಾಗಾಗಿ ಭಾರತದ ಫಿಸ್ಕಲ್ ಡೆಫಿಸಿಟ್ಟು ಸಾಲ ಹೆಚ್ಚಿಗೆ ಆಗ್ತಾ ಬಂತು. 3.5% ಆಫ್ GDP ನಮ್ದು ಏನು ಇರಬೇಕಾಗಿತ್ತು ವಿತ್ತೀಯ ಕೊರತೆ, ಅದು 9.5% ಏರಿತು ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಸೊ ಮುಂದಿನ ವರ್ಷ ಸಹಿತ ಈಗ ಏನು 6.8% ಅಂತ ಏನು ಹೇಳ್ತಾ ಇದ್ದಾರೋ ಅದು ಜಾಸ್ತಿನೇ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು. ಜನರಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ 2020-21ನೇ ರಿಯಲ್ ಎಸ್ಟಿಮೇಟ್ ಏನಾಯಿತು 3.5%ಇಂದ 9.5%ಗೆ ಏರಿತು. ಯಾಕಂದರೆ ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಷ್ಟೊಂದು ಒಂದು ವಿತ್ತೀಯ ಕೊರತೆ ಕಂಡು ಬಂತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಅಂದರೆ ಒಟ್ಟು ನೋಡಿ ಎಷ್ಟು ನಾವು ಸಾಲವನ್ನು ತೆಗೆದುಕೊಳ್ಬೇಕಾಯ್ತು ಅಂದರೆ 9.5% ಆಫ್ ದ GDP. ನಮ್ಮ GDP ಸುಮಾರು 200 ಲಕ್ಷ ಕೋಟಿ ರೂಪಾಯಿಗಳು ಏನಿದೆಯೋ ಅದರ ಒಂದು ಅಂದಾಜು 10% ಅಂದರೆ ಸುಮಾರು 20 ಲಕ್ಷ ಕೋಟಿ ರೂಪಾಯಿ. ಸೊ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಸುಮಾರು 18.5 ಲಕ್ಷ ಕೋಟಿ ರೂಪಾಯಿಗಳು ಏನಿದ್ದಾವೆ ಅಷ್ಟು ನಮ್ಮ ಸಾಲ ಕಳೆದ ವರ್ಷ ನಾವು ತೆಗೆದುಕೊಂಡ್ವಿ. ಯಾಕೆ? ಆರ್ಥಿಕ ಹಿಂಜರಿತ, ಲಾಕ್ಡೌನು, ಇನ್ನಿತರ ಕಾರಣಗಳಿಗಾಗಿ. ಸೊ ಒಟ್ಟು ನಮ್ಮ ಫಿಸ್ಕಲ್ ಡೆಫಿಸಿಟು 18.5 ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು ಹೋದ ವರ್ಷ.
ಈ ವರ್ಷ ಎಷ್ಟಾಗ್ಬೋದು ಮುಂದಿನ ವರ್ಷದಲ್ಲಿ ಅಂದರೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳಂತ ಹೇಳ್ತಾ ಇದ್ದಾರೆ. ಈಗ ಹಲವಾರು ಯೋಜನೆಗಳಿಗೆ ಎಷ್ಟೆಷ್ಟು ಖರ್ಚಾಗುತ್ತೆ ನೋಡಿ, ನಮ್ಮ ಆದಾಯ ಎಷ್ಟು ಬರುತ್ತೆ ಅದೆಲ್ಲವನ್ನು ನೋಡಿದಾಗ ಮೋಸ್ಟ್ಲಿ ಇದು ಕೂಡ ಒಂದು 20 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಗ್ತಕ್ಕಂಥ ಚಾನ್ಸಸ್ ಇದ್ದೇ ಇದೆ. ಓಕೆ, ಸೊ ಇಷ್ಟು ತಿಳ್ಕೊಂಡ ನಂತರ ಈಗ ವಿ ಆಕಾರದ ಚೇತರಿಕೆ ಎಂದರೇನು? ವಾಟ್ ಈಸ್ ವಿ ಶೇಪ್ಡ್ ರಿಕವರಿ ಅಂದರೆ ನೋಡಿ, ವಿ ಶೇಪ್ಡ್ ರಿಕವರಿ ಅಂದರೆ ಒಂದು ದೇಶದಲ್ಲಿ GDP ಗ್ರೋತು ಒಂದು ವಿ ಶೇಪ್ಡ್ ರಿಕವರಿಯನ್ನು ಕಾಣುತ್ತೆ. ಏನಾಯಿತು ನೋಡಿ, 2019ರಲ್ಲಿ ನಮ್ಮ GDP ಒಂದು ಲೆವೆಲ್ಗಿತ್ತು. ಯಾವಾಗ COVID-19 ಲಾಕ್ಡೌನ್ ಟೈಮಲ್ಲಿ ಆರ್ಥಿಕ ಹಿಂಜರಿತ ಆಯಿತು, ಆಗ ನೋಡಿ ನಮ್ಮ GDP ಪಾತಾಳಕ್ಕೆ ಕುಸಿತು. ನಂತರ ಏನಾಯಿತು, ಲಾಕ್ಡೌನ್ ತೆರವಾದ ನಂತರ ಮತ್ತೆ ಆರ್ಥಿಕ ಚಟುವಟಿಕೆಗಳು ಗರಿಗೆದರಿದವು, ಭಾರತದ GDP ಏರ್ತಾ ಬಂತು. ಈ ರೀತಿ ಒಂದು ಶಾರ್ಪ್ ಡಿಕ್ಲೈನ್ ಆಗಿ ಮತ್ತೆ ಶಾರ್ಪ್ ಏರೋದನ್ನು ನಾವು ವಿ ಶೇಪ್ಡ್ ರಿಕವರಿ ಅಥವಾ ವಿ ಶೇಪ್ಡ್ ಗ್ರೋತ್ ಅಂತ ಕರಿತೀವಿ. ನೋಡಿ, ಪ್ರಪಂಚದ ಬೇರೆ ಎಕಾನಮಿಗಳು ಸಹಿತ ಇದೇ ರೀತಿಯ ಒಂದು ವಿ ಶೇಪ್ಡ್ ರಿಕವರಿಯನ್ನು ಕಾಣ್ತಾ ಇದ್ದಾವೆ, ಆದರೆ ಭಾರತದಲ್ಲಿ ಒಂಚೂರು ಜಾಸ್ತಿನೇ ಕಾಣಿಸ್ತಾ ಇದೆ. ಓಕೆ, ಇದು ವಿ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ನಾ ಆಲ್ರೆಡಿ ಇಂದಿನ ಕರೆಂಟ್ ಇವೆಂಟ್ಸ್ಗಳಲ್ಲಿ ಹೇಳ್ತಾ ಇದ್ದೆ, ಬಿದ್ದಿದ್ದ GDP ನಿರೀಕ್ಷೆಗೂ ಮೀರಿ ಚೇತರಿಕೆಯನ್ನು ಕಾಣಿಸ್ತಾ ಇದೆ ಅಂತ. ಸೊ ಅದನ್ನು ಬಜೆಟಲ್ಲೂ ಸಹಿತ ಮೆನ್ಷನ್ ಮಾಡಿದ್ದಾರೆ ನೋಡಿ, ವಿ ಶೇಪ್ಡ್ ರಿಕವರಿ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಆದಾಯದಲ್ಲಿ ಅತಿ ಹೆಚ್ಚು ಪಾಲು ಯಾವುದರಿಂದ ಬರುತ್ತದೆ? ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ ಹೈಯೆಸ್ಟ್ ಶೇರ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಇನ್ಕಮ್? ನೋಡಿ, ಸೆಂಟ್ರಲ್ ಗವರ್ನಮೆಂಟ್ ಅವರು ಈಗ ಹಲವಾರು ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಅದಕ್ಕೆ ಇನ್ಕಮ್ಗಳು ಬೇರೆ ಬೇರೆ ಸೋರ್ಸಸ್ಸಿಂದ ಬರ್ತಾ ಹೋಗ್ತವೆ. ಕೆಲವೊಂದು ಟ್ಯಾಕ್ಸಿಂದ ಬರುತ್ತೆ, GST ಇಂದ ಬರುತ್ತೆ, ಕೆಲವೊಂದು ಬೇರೆ ಬೇರೆ ಇನ್ಕಮ್ಗಳು ಏನಿದ್ದಾವೆ, ಕೆಲವೊಂದು ಸಾಲವನ್ನು ಪಡಿಬೇಕಾಗುತ್ತೆ. ಒಟ್ಟಿನಲ್ಲಿ ಅತಿ ಹೆಚ್ಚು ಪಾಲು ಅದಕ್ಕೆ ಖರ್ಚಿಗೆ ಮಾಡಬೇಕಾದ್ರೆ ಅದಕ್ಕೆ ಸೋರ್ಸ್ ಎಲ್ಲಿಂದ ಬರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ಕಾರ್ಪೊರೇಷನ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, GST, ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್. ಅಂದರೆ ಅತಿ ಹೆಚ್ಚು ಪಾಲು ಬಾರೋಯಿಂಗ್ಸ್ ಅಥವಾ ಸಾಲಗಳಿಂದನೇ ಪಡಿತಾ ಇದೆ ಭಾರತ ಸರ್ಕಾರ. ಸೊ ಎಷ್ಟು ಪರ್ಸೆಂಟು? ಈಗ ನಾವು 1 ರೂಪಾಯಿ ಅಂದ್ಕೊಂಡ್ರೆ ಆ 1 ರೂಪಾಯಿದಲ್ಲಿ 100 ಪೈಸೆ ಇರುತ್ತೆ. ಆ 100 ಪೈಸದಲ್ಲಿ ಅತಿ ಹೆಚ್ಚು ರೂಪಿ ಕಮ್ಸ್ ಫ್ರಮ್ ಎಲ್ಲಿಂದ ನಮ್ಮ ಭಾರತ ಸರ್ಕಾರಕ್ಕೆ 100 ರೂಪಾಯಿ ಆದಾಯದಲ್ಲಿ ಎಲ್ಲಿಂದ ಜಾಸ್ತಿ ಬರ್ತಾ ಇದೆ ಅಂದರೆ ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್, ಅಂದರೆ ಸಾಲಗಳಿಂದನೇ 36 ಪೈಸೆ ಬರ್ತಾ ಇದೆ. ಅತಿ ಹೆಚ್ಚು ಸಿಂಹ ಪಾಲನ್ನು ಎಲ್ಲಿಂದ ಪಡಿತಾ ಇದೆ ಭಾರತ ಅಂದರೆ ಸಾಲವನ್ನು ಪಡಿತಾ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, GST ಬರುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು 15 ಪೈಸಾ. ಓಕೆ, ಇಲ್ಲಿದೆ ನೋಡಿ, ಇದು GST. ಅಂದರೆ ಇಷ್ಟು ಅಮೌಂಟು 1 ರೂಪಾಯಿದಲ್ಲಿ ಇಷ್ಟು ಅಮೌಂಟು GST ಇಂದ ಬರುತ್ತೆ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸಿಂದ, ಅಂದರೆ GST ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆದರೆ ಇನ್ಕಮ್ ಟ್ಯಾಕ್ಸ್ ನೇರವಾಗಿರ್ತಕ್ಕಂಥ ತೆರಿಗೆ ಆಗುತ್ತೆ. ಅದು 14 ಪೈಸೆ ಅಂದರೆ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದೆ ಭಾರತದ ಆದಾಯಕ್ಕೆ. ಅದು ನೆಕ್ಸ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಆಗುತ್ತೆ, ಅಂದರೆ ಕಂಪನಿಗಳಿಗೆ ಏನು ತೆರಿಗೆಯನ್ನು ಹಾಕ್ತಾರೆ ಅದಾಗುತ್ತೆ. ಅದಾದ ನಂತರ ಬೇರೆ ಬೇರೆ ವಿಧವೇ, ಈ 3 ಆದರೂ ಇಂಪಾರ್ಟೆಂಟು. ಕೆಲವೊಂದು ಕಡೆ ಏನು ಕೇಳ್ತಾರೆ, ಈ ರೀತಿಯ ಕ್ವಶನ್ ಕೇಳ್ತಾರೆ. ಓಕೆ, ಅಂದರೆ ಅತಿ ಹೆಚ್ಚು ಯಾವುದರಿಂದ ಬರುತ್ತೆ ಅಂದರೆ ಸಾಲದಿಂದನೇ ಭಾರತ ಪಡಿತಾ ಇದೆ. ಸೊ ಆದ್ದರಿಂದ ಸರಿಯಾದ ಉತ್ತರ ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸಿಂದನೇ ಕೇಂದ್ರ ಸರ್ಕಾರದ ಆದಾಯದಲ್ಲಿ ಅತಿ ಹೆಚ್ಚು ಪಾಲು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ 1 ರೂಪಾಯಿ ಇನ್ಕಮ್ ಬಂತು. ಆ 1 ರೂಪಾಯಿದಲ್ಲಿ ಭಾರತ ಆಲ್ಮೋಸ್ಟ್ 1 ಅಂದರೆ 1 ರೂಪಾಯಿ 20 ಪೈಸೆನ ಖರ್ಚು ಮಾಡ್ತಾ ಇದೆ ಅಲ್ವಾ. ಸೊ ಆ ಖರ್ಚಿಗೆ ಹೆಚ್ಚಿನ ಹಣ ಸಾಲದಿಂದನೇ ಪಡಿಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಇನ್ಕಮಲ್ಲಿ ಹೆಚ್ಚಿನ ಮೊತ್ತವನ್ನು ಯಾವುದಕ್ಕೆ ಭಾರತ ವಿನಿಯೋಗಿಸ್ತಾ ಇದೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಆಗುತ್ತೆ. ಅಂದರೆ ಕೇಂದ್ರ ಸರ್ಕಾರವು ತನ್ನ ಒಟ್ಟು ಆದಾಯದಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಯಾವುದಕ್ಕೆ ವಿನಿಯೋಗಿಸುತ್ತದೆ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಸ್ಪೆಂಡ್ಸ್ ಇಟ್ಸ್ ಮ್ಯಾಕ್ಸಿಮಮ್ ಇನ್ಕಮ್ ಟು ದ ಫಾಲೋಯಿಂಗ್. ಏನು ಇಂಟ್ರೆಸ್ಟ್ ಪೇಮೆಂಟ್ಗೆ ಅಂದರೆ ಸಾಲವನ್ನು ಪಡಿತಾ ಇದೆ ಅಲ್ವಾ, ಅದಕ್ಕೆ ಬಡ್ಡಿ ಕಟ್ತಾ, ಅಥವಾ ರಾಜ್ಯಗಳಿಗೆ ಒಂದು ಶೇರನ್ನು ಕೊಡ್ತಾ ಇದೆಯಾ, ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಏನಿದ್ದಾವೆ ಆ ಒಂದು ಯೋಜನೆಗಳಿಗೆ, ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೆಯಾ, ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ, ಕೇಂದ್ರದ ಪ್ರಾಯೋಜಕತ್ವದ ಒಂದು ಯೋಜನೆಗಳಿರ್ತವೆ, ಅದರಲ್ಲಿ ಕೇಂದ್ರ ಒಂದಷ್ಟು ಅಮೌಂಟ್ ಕೊಟ್ಟರೆ ಇನ್ನಷ್ಟು ಪಾಲನ್ನ ರಾಜ್ಯ ಸರ್ಕಾರಗಳು ಕೊಡ್ತಾ ಇರ್ತವೆ. ಈ 4 ಯಾವುದೇ ಒಂದು ವಿಭಾಗಕ್ಕೆ ಭಾರತ ಅತಿ ಹೆಚ್ಚಿನ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದೆ, ವಿನಿಯೋಗ ಮಾಡ್ತಾ ಇದೆ ತನ್ನ ಒಂದು ಆದಾಯದಲ್ಲಿ. ಸೊ ಹಾಗಾಗಿ ಯಾವುದು ಆನ್ಸರ್ ಅಂದರೆ, ಸೊ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂದರೆ ತಾನು ಪಡೆದಿರ್ತಕ್ಕಂಥ ಸಾಲಗಳಿಗೆ ಬಡ್ಡಿಯಾಗಿ ಏನು ಅಮೌಂಟ್ ಕೊಡ್ತಾ ಇದೆ ಅದೇ ಹೆಚ್ಚಿನ ಪಾಲಾಗ್ತಾ ಇದೆ. ಹೌದು ನೋಡಿ, ನಮ್ಮ ಒಂದು ಆದಾಯದಲ್ಲಿ ಸಾಲವನ್ನೇ ಜಾಸ್ತಿ ತೆಗೆದುಕೊಳ್ತಾ ಇದ್ದೀವಿ, ಅದಕ್ಕೆ ಬಡ್ಡಿಯನ್ನು ಕೂಡ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದೀವಿ. ಸೊ 1 ರೂಪಾಯಿದಲ್ಲಿ ಅಥವಾ 100 ಪೈಸದಲ್ಲಿ ನೋಡಿ 20 ಪೈಸಾ ಇಂಟ್ರೆಸ್ಟ್ ಪೇಮೆಂಟ್ಸ್ಗೆ, ಅಂದರೆ ನಾವು ಸಾಲವನ್ನು ಪಡೆದಿವಲ್ವ ಅದಕ್ಕೆ ಬಡ್ಡಿ
ಕಟ್ಟೋದ್ರಲ್ಲೇ ನಾವು 20 ಪೈಸವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಒಟ್ಟು ಆದಾಯದಲ್ಲಿ. ಅದಾದ ನಂತರ ಎರಡನೇ ಒಂದು ಅಂಶ ನೋಡಿ, ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್, ಅಂದರೆ ರಾಜ್ಯಗಳ ಪಾಲಿನ ಒಂದು ಟ್ಯಾಕ್ಸ್ ಏನಿದೆಯೋ ನಮ್ಮ ಫೈನಾನ್ಸ್ ಕಮಿಷನ್ ಏನು ಕೊಡುತ್ತೆ ಅದಕ್ಕೆ 16 ಪೈಸಾ ಇನ್ವೆಸ್ಟ್ ಮಾಡ್ತಾ ಇದೆ. ಅದರ ನಂತರ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ 13 ಪೈಸಾ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗೆ 9 ಪೈಸಾ, ಅದರ್ ಎಕ್ಸ್ಪೆಂಡಿಚರು 10 ಪೈಸಾ. ಸೊ ಅತಿ ಹೆಚ್ಚು ಬಡ್ಡಿಯನ್ನು ಕಟ್ಟೋದಕ್ಕೆ ಇನ್ವೆಸ್ಟ್ ಆಗ್ತಾ ಇದೆ. ಡಿಫೆನ್ಸ್ಗೆ 8 ಪೈಸಾ, ಓಕೆ, ಇನ್ನು ಪೆನ್ಷನ್ಸ್ಗೆ 5 ಪೈಸಾ. ಸೊ ಈ ರೀತಿಯಾಗಿಯೂ ಸಹಿತ ಕೇಳ್ಬೋದು. 6ನೇ ಪ್ರಶ್ನೆ, ಈ ಬಜೆಟ್ನಲ್ಲಿ ರೈತರಿಗೆ ಎಷ್ಟು ಕೃಷಿ ಸಾಲ ನೀಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ? ಅಂದರೆ ವಾಟ್ ಈಸ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಟಾರ್ಗೆಟ್ ಪ್ಲೇಸ್ಡ್ ಇನ್ ದಿಸ್ ಬಜೆಟ್ 2021 ಆ್ಯಂಡ್ 22? ಅಂದರೆ ರೈತರಿಗೆ ಇಷ್ಟು ಲಕ್ಷ ಕೋಟಿ ಸಾಲಗಳನ್ನು ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹಾಕೊಳ್ಳುತ್ತೆ ಬಜೆಟಲ್ಲಿ. ಅದಾದ ನಂತರ ಬಜೆಟನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಈ ಒಂದು ಅಂಶವನ್ನು ಪರಿಗಣನೆ ತೆಗೆದುಕೊಂಡು ಬೇರೆ ಬೇರೆ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ನೀಡ್ತಾರೆ. ಹಾಗಾದರೆ ಬಜೆಟಲ್ಲಿ ಎಷ್ಟು ಸಾಲವನ್ನು ನೀಡಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ ನೋಡಿ, ಮೊದಲಿಗೆ 15 ಲಕ್ಷ ಕೋಟಿ ಅಂತ ಮಾತಾಡ್ತಾ ಇದ್ರು, ಬಟ್ ಆ್ಯಕ್ಚುಯಲ್ ಬಜೆಟಲ್ಲಿ 16.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ರೈತರಿಗೆ ನೀಡಬೇಕು ಅಂತ ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಟು ಪ್ರೊವೈಡ್ ದ ಅಡೆಕ್ವೇಟ್ ಕ್ರೆಡಿಟ್ ಟು ಅವರ್ ಫಾರ್ಮರ್ಸ್, ಐ ಹ್ಯಾವ್ ಎನ್ಹ್ಯಾನ್ಸ್ಡ್ ದಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಟಾರ್ಗೆಟ್ ಟು 16.5 lakh crores ಇನ್ ದ ಅಪ್ಕಮಿಂಗ್ ಇಯರ್. ನೋಡಿ, ಎಷ್ಟು ಅಂದರೆ 16.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ರೈತರಿಗೆ ನೀಡ್ತೀವಿ ಅಂತ ಈ ಒಂದು ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, 7ನೇ ಪ್ರಶ್ನೆ, ಇತ್ತೀಚೆಗೆ ಸ್ಥಾಪಿತವಾದ ನೂತನ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಲ್ಲಿ ಈ ಕೆಳಗಿನ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಅಂಡ್ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ಇನ್ ನ್ಯೂಲಿ ಕ್ರಿಯೇಟೆಡ್ ಯೂನಿಯನ್ ಟೆರಿಟರಿ ಲಡಾಖ್? ಲಡಾಖಲ್ಲೂ ಸಹಿತ ಭಾರತದ ಅತ್ಯುನ್ನತ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಬೇಕು ಅಂತ ಈ ಒಂದು ಬಜೆಟಲ್ಲಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಹಾಗಾದರೆ ಆ ಲಡಾಖ್ನ ಲೇಹಲ್ಲಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಸ್ಥಾಪನೆ ಮಾಡ್ತಾರಾ, ಅಥವಾ NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಸ್ಥಾಪನೆ ಮಾಡ್ತಾರಾ, ಅಥವಾ IIIT ಅಂತ ಕರಿತೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಸ್ಥಾಪನೆ ಮಾಡ್ತಾರಾ, ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಯ? ಅಂದರೆ ಸರಿಯಾದ ಉತ್ತರ ಇತ್ತೀಚೆಗೆ ಸ್ಥಾಪಿತವಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ರಾಜಧಾನಿ ಲೇಹಲ್ಲಿ ನೋಡಿ ಸೆಂಟ್ರಲ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ನೋಡಿ, ಫಾರ್ ಆಕ್ಸೆಸಿಬಲ್ ಹೈಯರ್ ಎಜುಕೇಷನ್ ಇನ್ ಲಡಾಖ್ ಐ ಪ್ರಪೋಸ್ ಟು ಸೆಟ್ ಅಪ್ ಎ ಸೆಂಟ್ರಲ್ ಯೂನಿವರ್ಸಿಟಿ ಇನ್ ಲೇಹ್. ಯಾವ ಪ್ರದೇಶ? ಲಡಾಖ್ನ ಲೇಹಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿನ ಸ್ಥಾಪನೆ ಮಾಡೋದಕ್ಕೆ ಒಂದು ಪ್ರಪೋಸಲನ್ನು ಈ ಬಜೆಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 8, ವಿಮೆಯಲ್ಲಿ FDI ಮಿತಿಯನ್ನು 49% ಎಷ್ಟಕ್ಕೆ ಹೆಚ್ಚಿಸಲು ಹಣಕಾಸು ಸಚಿವರು ತಮ್ಮ ಬಜೆಟ್ನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ? ವಾಟ್ ಇಸ್ ಅ ನ್ಯೂ ಪ್ರಪೋಸ್ಡ್ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟನ್ನು ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಎಷ್ಟಕ್ಕೆ ನಿಗದಿ ಮಾಡಿದ್ದಾರೆ? ಅಂದರೆ ಈಗ ನೋಡಿ, ಒಂದು ಇನ್ಶೂರೆನ್ಸ್ ಕಂಪನಿ ಇದೆ ಅಂದರೆ ಅದರಲ್ಲಿ 100% ಟೋಟಲ್ ಶೇರ್ಸ್ ಇದಾವೆ. ಅಂದರೆ ಹಿಂದೆ 49% ಬೇಕಾದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರಪಂಚದ ಇತರೆ ದೇಶದ ಒಂದು ಸಂಸ್ಥೆಗಳು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿತ್ತು 49%ವರೆಗೂ. ಇನ್ನು 51% ನಮ್ಮ ಭಾರತದ್ದೇ ಆಗಿರಬೇಕಾಗಿತ್ತು, ಭಾರತದವರೇ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಆದರೆ ಈಗ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಈಗ 74%ಗೆ ಏರಿಸಿದ್ದಾರೆ ಈ ಒಂದು ವಿಮಾ ಕಂಪನಿಗಳಲ್ಲಿ, ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಓಕೆ, ನೆನ್ಪಿಡ್ಬೇಕು. ಎಷ್ಟು? 74%. ನೋಡಿ, ಐ ಪ್ರಪೋಸ್ ಟು ಅಮೆಂಡ್ ಎಲ್ಲಿಂದ FDI ಲಿಮಿಟು ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ 49%ಇಂದ 74%ಗೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ, ಅದು LIC ಥರದ ಒಂದು ಕಂಪನಿಗಳು, ಬೇರೆ ಬೇರೆ ಏನು ಕಂಪನಿಗಳಿದ್ದಾವೆ ಇನ್ಶೂರೆನ್ಸ್ ಕಂಪನೀಸು, ಅವುಗಳಲ್ಲಿ 74% ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮಾಡ್ಬೋದು, ವಿದೇಶಿಗರು ಇನ್ವೆಸ್ಟ್ ಮಾಡ್ಬೋದು. ಓಕೆ, 9ನೇ ಪ್ರಶ್ನೆ, 2021-22 ಬಜೆಟ್ನಲ್ಲಿ COVID-19 ಲಸಿಕೆಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ? ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೌ ಮಚ್ ಮನಿ ಹ್ಯಾಸ್ ಬಿನ್ ಅಲೋಕೇಟೆಡ್ ಟು COVID-19 ವ್ಯಾಕ್ಸಿನ್ ಇನ್ ದ ಬಜೆಟ್ 2021 ಆ್ಯಂಡ್ 22? ಅಂದರೆ 35,000 ಕೋಟಿ ರೂಪಾಯಿಗಳನ್ನು COVID-19 ಲಸಿಕೆಗೋಸ್ಕರ ಇನ್ವೆಸ್ಟ್ ಮಾಡಲಾಗಿದೆ, ಒಂದು ಎತ್ತಿಡಲಾಗಿದೆ 35,000 ಕೋಟಿ ರೂಪಾಯಿಗಳನ್ನು. ನೋಡಿ, ಐ ಹ್ಯಾವ್ ಪ್ರೊವೈಡೆಡ್ 35,000 crores ಫಾರ್ COVID-19 ವ್ಯಾಕ್ಸಿನ್ in the budget estimate 2021 and 22.
ಸೊ ಇದು ಭಾಳ ನೆಸೆಸಿಟಿ ಇದೆ, ಯಾಕಂದರೆ ಈಗ ಭಾರತದ ಎಲ್ರಿಗೂ ಈಗ ಕೋವಿಡ್-19 ಲಸಿಕೆಯನ್ನು ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಕಳೆದ ಒಂದು ಬಜೆಟಲ್ಲಿ 94,452 ಕೋಟಿ ರೂಪಾಯಿಗಳನ್ನು ಹೆಲ್ತ್ ಸೆಕ್ಟರ್ಗೆ ನೀಡಿದರು. ಆದರೆ ಈ ವರ್ಷ ಸುಮಾರು 2,23,846 ಕೋಟಿ ರೂಪಾಯಿಗಳನ್ನು ಈ ಒಂದು ಸೆಕ್ಟರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಸುಮಾರು 137% ಇನ್ಕ್ರೀಸ್ ಆಗ್ತಾ ಇದೆ. ನೋಡಿ, ಕೋವಿಡ್-19 ಒಂದು ವಿಚಾರದಿಂದ ಭಾರತದಲ್ಲಿ ಒಂದು ಆರೋಗ್ಯದ ಎಷ್ಟು ಮಟ್ಟಿಗೆ ಇರಬೇಕಾಗಿತ್ತು, ಎಷ್ಟಿದೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಆ ಒಂದು ಆರೋಗ್ಯದ ಸೆಕ್ಟರಲ್ಲಿ, ಹೆಲ್ತ್ ಸೆಕ್ಟರಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ನ ತರಬೇಕನ್ನೋ ಉದ್ದೇಶಕ್ಕೆ ನೋಡಿ 137% ಜಾಸ್ತಿ ಮಾಡ್ತಾ ಇದ್ದಾರೆ ಆ ಒಂದು ಸೆಕ್ಟರ್ಗೆ. ಸೊ ಈ ಒಂದು ಅಂಶಗಳು ಇಂಪಾರ್ಟೆಂಟ್. ನೆಕ್ಸ್ಟು, ಕೇಂದ್ರ ಸರ್ಕಾರ ಪ್ರಾಯೋಜಿತ ಹೊಸ ಯೋಜನೆ PM ಆತ್ಮನಿರ್ಭರ್ ಸ್ವಾಸ್ಥ್ಯ ಭಾರತ್ ಯೋಜನೆಯ ಉದ್ದೇಶವೇನು? ವಾಟ್ ಆರ್ ದ ಕೀ ಹೈಲೈಟ್ಸ್ ಆಫ್ ದ ನ್ಯೂ ಸೆಂಟ್ರಲಿ ಸ್ಪಾನ್ಸರ್ಡ್ PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನಾ? ಏನಿದೆ ಈ PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನಾ? ಹೊಸ ಯೋಜನೆ ಆಗುತ್ತೆ. ಇದರ ಉದ್ದೇಶ ಏನಂದರೆ ನೋಡಿ, ಈ ಒಂದು PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನೆಯ ಅಡಿಯಲ್ಲಿ ಸುಮಾರು 64,180 ಕೋಟಿ ರೂಪಾಯಿಗಳನ್ನು ಮುಂದಿನ 6 ವರ್ಷಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶ ಏನಾಗುತ್ತೆ? ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತಕ್ಕಂಥ ಹೆಲ್ತ್ ಕೇರ್ ಸಿಸ್ಟಮ್ಗಳನ್ನು ಬಲಪಡಿಸಬೇಕು. ಈಗ ಏನಿದ್ದಾವೆ ಸದ್ಯಕ್ಕೆ ಅವುಗಳಲ್ಲಿ ಇನ್ನಷ್ಟನ್ನು ಆ್ಯಡ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ. ಅಗೇನ್ ಕೋವಿಡ್-19 ಎಫೆಕ್ಟ್. ಓಕೆ, ಕ್ರಿಯೇಟ್ ಎ ನ್ಯೂ ಇನ್ಸ್ಟಿಟ್ಯೂಷನ್ ಟು ಕ್ಯಾಟರ್ ಡಿಟೆಕ್ಷನ್ ಆ್ಯಂಡ್ ಕ್ಯೂರ್ ಆಫ್ ನ್ಯೂ ಆ್ಯಂಡ್ ಎಮರ್ಜಿಂಗ್ ಡಿಸೀಸಸ್. ನೋಡಿ, ಮುಂದೆ ಬರ್ತಕ್ಕಂಥ ಡಿಸೀಸ್ಗಳು ಏನಿದ್ದಾವೆ, ಹೊಸ ಡಿಸೀಸ್ಗಳು, ಕೋವಿಡ್-19 ಒಂದೇ ಸಲಕ್ಕೆ ಬಂದ್ಬಿಡ್ತು, ಅದಕ್ಕೆ ಲಸಿಕೆನೂ ಇರಲಿಲ್ಲ, ಏನಿಲ್ಲ. ಸೊ ಭಾಳಷ್ಟು ಒಂದು ಲಾಕ್ಡೌನ್ ಮಾಡಬೇಕಾಯಿತು, ಅದರಿಂದ ಆರ್ಥಿಕ ಹಿಂಜರಿತಾಯಿತು. ಈ ರೀತಿಯ ಒಂದು ಅಂಶಗಳು ಮುಂದೆ ಬಂದಾಗ ನಮ್ಮ ಭಾರತವು ಅವುಗಳನ್ನು ಎದುರಿಸಿ ಫೇಸ್ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ನಮ್ಮ ಭಾರತದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನೆಯನ್ನು ತರ್ತಾ ಇದ್ದಾರೆ. ಅದಕ್ಕೆ ಸುಮಾರು 64,000 ಕೋಟಿ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ನೋಡಿ 17,788 ರೂರಲ್ ಮತ್ತು 11,024 ಅರ್ಬನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ತರಬೇಕಂತ ಇದ್ದಾರೆ. ಸೊ ಸುಮಾರು ಹಲವಾರು ಯೋಜನೆಗಳನ್ನು ಆ ಒಂದು ಸ್ಕೀಮಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಪಬ್ಲಿಕ್ ಹೆಲ್ತ್ ಲ್ಯಾಬ್ಸ್ಗಳನ್ನು ತರ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ. 3,382 ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ಸನ್ನು ತರ್ತೀವಿ 11 ರಾಜ್ಯಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ಗಳನ್ನು 602 ಡಿಸ್ಟಿಕ್ಗಳಲ್ಲಿ 12 ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನೆಯ ಒಂದು ಅಡಿಯಲ್ಲಿ ತರ್ತಾ ಇದ್ದಾರೆ. ನೋಡಿ, PM ಆತ್ಮನಿರ್ಭರ್ ಸ್ವಸ್ಥ ಭಾರತ್ ಯೋಜನೆ ಏನೇನು ಸ್ಕೀಮು, ಏನೇನು ಯೋಜನೆಗಳು ಅಂತ ಇಲ್ಲಿ ಕೊಟ್ಟಿದ್ದೀನಿ. 11ನೇದು, ಜಲಜೀವನ್ ಮಿಷನ್ ನಗರ ಕಾರ್ಯಕ್ರಮವು ಸಾರ್ವತ್ರಿಕ ನೀರು ಸರಬರಾಜು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನು? ಇದಕ್ಕೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿದೆ? ಯಾವುದು? ಜಲಜೀವನ್ ಮಿಷನ್ನು. ಇದೊಂದು ಯೂನಿವರ್ಸಲ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಆಗುತ್ತೆ. ಇದರಲ್ಲಿ ಏನೇನು ಯೋಜನೆಗಳನ್ನು ತರ್ತಾ ಇದ್ದಾರೆ, ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅಂದರೆ 2,87,000 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಜಲಜೀವನ್ ಮಿಷನ್ಗೆ. ಓಕೆ, ಜಲಜೀವನ್ ಮಿಷನ್ದು ಉದ್ದೇಶ ಏನಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಭಾಳ ಸ್ಟ್ರೆಸ್ಫುಲ್ಲಾಗಿ ಹೇಳ್ತಾ ಇದ್ದಾರೆ. ನೋಡಿ, ಕ್ಲೀನ್ ವಾಟರ್ ವೆರಿ ಇಂಪಾರ್ಟೆಂಟು, ಸ್ಯಾನಿಟೇಷನು, ಕ್ಲೀನ್ ಎನ್ವಿರಾನ್ಮೆಂಟ್ ವೆರಿ ಇಂಪಾರ್ಟೆಂಟು ಅಂತ ರಿಪೀಟೆಡ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಾನೆ ಇದ್ರು WHO. ಅದಕ್ಕೋಸ್ಕರ ಜಲಜೀವನ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಆಲ್ರೆಡಿ ತಂದಿದ್ದಾರೆ. ಈಗ ಅದನ್ನು ನಗರ ಪ್ರದೇಶಗಳಿಗೂ ಸಹಿತ ವಿಸ್ತರಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದರ ಅಡಿಯಲ್ಲಿ 4,378 ಅರ್ಬನ್ ಲೋಕಲ್ ಬಾಡೀಸ್, ULBs ಅಂತ ಏನು ಕರಿತೀವಿ, ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಂತ ಏನು ಕರಿತೀವಿ, ಅವುಗಳಿಗೆ 2.86 ಕೋಟಿ ಮನೆಗಳಿಗೆ ಟ್ಯಾಪ್ ಕನೆಕ್ಷನನ್ನು, ನೀರಿನ ಒಂದು ಟ್ಯಾಪ್ ವಾಟರ್ನ ಕೊಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ 500 ಅಮೃತ್ ಸಿಟೀಸಲ್ಲಿ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ, ಸೊ ಇದಕ್ಕೋಸ್ಕರ ಎಲ್ಲ ಒಟ್ಟಿನಲ್ಲಿ ಮುಂದಿನ 5 ವರ್ಷಗಳಲ್ಲಿ 7,87,000 ಕೋಟಿ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಜಲಜೀವನ್ ಮಿಷನ್ ಅಂಡರಲ್ಲಿ. ಓಕೆ, ನೋಡಿ, ಜಲಜೀವನ್ ಮಿಷನ್ ಬಗ್ಗೆ ಆಲ್ರೆಡಿ ನಾವು ಹಿಂದೆ ನೋಡಿದ್ವಿ. ಅಂತರ್ಜಲ ಮಟ್ಟ ಏರಿಸುವಿಕೆ, ಕೆರೆಗಳು, ಕೊಳಗಳ ನಿರ್ವಹಣೆ, ಮೇಲ್ಮೈ ನೀರು ಸಂಗ್ರಹಣಾ ಸಾಮರ್ಥ್ಯ, ಕೃಷಿ ಜಮೀನಿನಲ್ಲಿ ತೇವಾಂಶ ಹೆಚ್ಚಳ, ಅರಣ್ಯೀಕರಣ ಇವೆಲ್ಲ ಸೇರಿದ್ವು. ಈಗ ನಗರ ಪ್ರದೇಶಕ್ಕೂ ಸಹಿತ ಈ ಜಲಜೀವನ್ ಮಿಷನ್ನ ತರ್ತಾ ಇದ್ದಾರೆ. 12ನೇ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ಜನರಿಗೆ ಆಸ್ತಿ ಹಕ್ಕು ಕಾರ್ಡ್ ವಿತರಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯಾವುದು? ವಾಟ್ ಈಸ್ ದ ಸೆಂಟ್ರಲ್ ಗವರ್ನಮೆಂಟ್ಸ್ ಆಂಬಿಷಿಯಸ್ ಪ್ಲಾನ್ ಟು ಇಶ್ಯೂ ಪ್ರಾಪರ್ಟಿ ರೈಟ್ಸ್ ಕಾರ್ಡ್ ಟು ರೂರಲ್ ಪೀಪಲ್? ಅಂದರೆ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ಹಕ್ಕುಗಳು ಬೇರೆ ಬೇರೆ ಹೆಸರಲ್ಲಿರ್ತವೆ. ಅಂದರೆ ಅಜ್ಜನ ಹೆಸರಲ್ಲಿರುತ್ತೆ, ಅಪ್ಪನ ಹೆಸರಲ್ಲಿರುತ್ತೆ. ಸೊ ಅವುಗಳೆಲ್ಲ ಒಂದು ಪ್ರಾಬ್ಲಮ್ಗಳಿಂದ ಯುವಕರಿಗೆ ಏನಾಗ್ತಾ ಇತ್ತು, ಅವರ ಹೆಸರಲ್ಲಿ
ಆ ಒಂದು ಆಸ್ತಿ ಇಲ್ಲದೆ ಇರೋದಕ್ಕೆ ಹಲವಾರು ಗೌರ್ಮೆಂಟ್ ಸ್ಕೀಮಿಂದ ವಂಚಿತರಾಗ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಸ್ವಾಮಿತ್ವ ಯೋಜನೆ ಅಂತ ಕರಿತೀವಿ. ಆ್ಯಕ್ಚುಲಿ ಇದರ ಆನ್ಸರ್ ಏನು? ಸ್ವಾಮಿತ್ವ ಯೋಜನೆ. ಈ ಒಂದು ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅವರ ಹೆಸರಿನಲ್ಲಿ ಆಸ್ತಿಯನ್ನು, ಹಕ್ಕು ಕಾರ್ಡುಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ ಸ್ವಾಮಿತ್ವ ಯೋಜನೆ. ಸೊ ಇದರಲ್ಲಿ ಏನಾಗ್ತಾ ಇದೆ, ಈಗ ಈ ಒಂದು ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ 1.8 ಲ್ಯಾಕ್ ಪ್ರಾಪರ್ಟಿ ಓನರ್ಸ್ಗೆ ಆಲ್ರೆಡಿ ಕಾರ್ಡುಗಳನ್ನು ವಿಸ್ತರಿಸಿ ಕೊಟ್ಟಿದ್ದೀವಿ. ಎಷ್ಟು ವಿಲೇಜ್ಗಳಲ್ಲಿ ಅಂದರೆ 1241 ವಿಲೇಜ್ಗಳಲ್ಲಿ ಇದನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಇದನ್ನೀಗ ಎಲ್ಲ ಯೂನಿಯನ್ ಟೆರಿಟರೀಸ್ ಮತ್ತು ಎಲ್ಲ ರಾಜ್ಯಗಳಿಗೂ ವಿಸ್ತರಿಸ್ತೀವಿ ಈ ಒಂದು ಮುಂದಿನ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ಹಳ್ಳಿಗರಿಗೂ ಸಿಗಲಿದೆ ಆಸ್ತಿ ಕಾರ್ಡು. ಸ್ವಾಮಿತ್ವ ಯೋಜನೆಗೆ ಪ್ರಧಾನಿ ಚಾಲನೆ ಅಂತ ನಾವು ಆಲ್ರೆಡಿ ಮಾತಾಡಿದ್ವಿ. ಕರ್ನಾಟಕದಲ್ಲೂ ಸಹಿತ ಇದನ್ನು ತರ್ತೀವಿ ಅಂತ ಹೇಳಿದ್ರು. ಸೊ ಯಾವಾಗ ಅಂದರೆ ಮೊದಲನೇದಾಗಿ ಒಂದು 6 ರಾಜ್ಯಗಳಲ್ಲಿ ಪೈಲಟ್ ಪ್ರಾಜೆಕ್ಟನ್ನು ಮಾಡಿದ್ರು. ನಂತರ ಈಗ ಎಲ್ಲ ರಾಜ್ಯಗಳು ವಿಸ್ತರಿಸ್ತೀವಿ ಅಂತ ಈ ಬಜೆಟಲ್ಲಿ ಹೇಳಿದ್ದಾರೆ. ನೆಕ್ಸ್ಟು 13ನೇ ಪ್ರಶ್ನೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿ ನಿಧಿಯನ್ನು ಯಾವ ಬ್ಯಾಂಕಿನಲ್ಲಿ ಸ್ಥಾಪಿಸಲಾಗಿದೆ? ಎ ಮೈಕ್ರೋ ಇರಿಗೇಷನ್ ಫಂಡ್ ಅಂಡರ್ PMKSY ಸ್ಕೀಮ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಬ್ಯಾಂಕ್? ನಬಾರ್ಡ್ ಬ್ಯಾಂಕ್ ಅಲ್ಲ, ಅಥವಾ RBI ಅಲ್ಲ, SBI ಅಲ್ಲ, ಕೆನರಾ ಬ್ಯಾಂಕ್ ಅಲ್ಲ. ಮೊದಲನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಈ ಒಂದು ಯೋಜನೆ ಅಂದರೆ ಆ್ಯಕ್ಚುಲಿ ಇಲ್ಲಿ 2 ರೀತಿಯ ಒಂದು ಮೈಕ್ರೋ ಇರಿಗೇಷನ್ ಸ್ಕೀಮ್ ತರ್ತಾರೆ. ಒಂದು ಹನಿ ನೀರಾವರಿ ಪದ್ಧತಿ ಅಂದರೆ ಡ್ರಿಪ್ ಇರಿಗೇಷನ್ ಸಿಸ್ಟಮು, ಇನ್ನೊಂದು ತುಂತುರು ನೀರಾವರಿ ಪದ್ಧತಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಂತೀವಿ. ಆ ಒಂದು ಯೋಜನೆಗಳನ್ನು, ಸ್ಕೀಮ್ಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಒಂದಷ್ಟು ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಯೋಜನೆ ಆಗುತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗುತ್ತೆ. ಅದರಲ್ಲಿ ಸೂಕ್ಷ್ಮ ನೀರಾವರಿ ನಿಧಿ ಅಥವಾ ಮೈಕ್ರೋ ಇರಿಗೇಷನ್ ಫಂಡ್ ಅಂತಕ್ಕಂಥ ಒಂದು ಫಂಡನ್ನು ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವುದೋ ಒಂದು ಬ್ಯಾಂಕಲ್ಲಿ ಇಟ್ಟಿದೆ. ಅದು ಎಷ್ಟು ಅಮೌಂಟು ಅನ್ನೋದು ಪ್ರಶ್ನೆ ಆಗುತ್ತೆ, ಪ್ಲಸ್ ಯಾವ ಬ್ಯಾಂಕ್ ಅನ್ನೋದು ಕೂಡ. ಸೊ ಸರಿಯಾದ ಉತ್ತರ ನಬಾರ್ಡ್ ಬ್ಯಾಂಕಲ್ಲಿ ಸುಮಾರು 5,000 ಕೋಟಿ ರೂಪಾಯಿಗಳ ಒಂದು ನಿಧಿಯನ್ನು, ಮೈಕ್ರೋ ಇರಿಗೇಷನ್ ಫಂಡ್ ಅಥವಾ ಸೂಕ್ಷ್ಮ ನೀರಾವರಿ ನಿಧಿಯನ್ನು ಕೇಂದ್ರ ಸರ್ಕಾರ ನಬಾರ್ಡಲ್ಲಿ ಸ್ಥಾಪನೆಯನ್ನು ಮಾಡಿತ್ತು. ಈಗ ಈ ಬಜೆಟಲ್ಲಿ ಏನು ಹೇಳ್ತಾ ಇದ್ದಾರೆ, ಐ ಪ್ರಪೋಸ್ ಟು ಡಬಲ್ ಇಟ್ ಬೈ ಆಗ್ಮೆಂಟಿಂಗ್ ಇಟ್ ಬೈ ಅನದರ್ 5,000 crores. ಅಂದರೆ ಈಗ ಸದ್ಯ ಇರ್ತಕ್ಕಂಥ ಮೈಕ್ರೋ ಇರಿಗೇಷನ್ ಫಂಡ್ 5,000 ರೂಪಾಯಿಗಳಿಗೆ ಇನ್ನೂ 5,000 ರೂಪಾಯಿಗಳನ್ನು ಸೇರಿಸಿ ಒಟ್ಟು 10,000 ಕೋಟಿ ರೂಪಾಯಿಗಳ ಒಂದು ಫಂಡನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆಪರೇಷನ್ ಗ್ರೀನ್ ಸ್ಕೀಮ್ ಅಂತ ಒಂದು ಪ್ರಾಜೆಕ್ಟಲ್ಲಿ ಏನಾಗ್ತಾ ಇತ್ತು ನೋಡಿ, ಎಕ್ಸ್ಪೋರ್ಟ್ಗಳನ್ನು, ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೊಗಳ ಎಕ್ಸ್ಪೋರ್ಟ್ಗಳಿಗೆ ಈ ಒಂದು ಸ್ಕೀಮನ್ನು ತಂದಿದ್ರು. ಈಗ ಅದನ್ನು ಇನ್ನೂ 22 ಪೆರಿಷಬಲ್ ಪ್ರಾಡಕ್ಟ್ ಅಂದರೆ ಒಂದು ಕೊಳೆತು ಹೋಗಬಹುದಾಗಿರ್ತಕ್ಕಂಥ ಬೇರೆ ಬೇರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸಿಗೂ ಸಹಿತ ಈ ಒಂದು ಆಪರೇಷನ್ ಗ್ರೀನ್ ಸ್ಕೀಮ್ನ ವಿಸ್ತರಿಸ್ತೀವಿ ಅಂತ ಹೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಜೊತೆಗೆ NAM ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಕರಿತೀವಲ್ಲ, ಈ ಮಂಡಿಗಳು ಅಂತ. ಆ ಈ ಮಂಡಿಗಳಲ್ಲಿ ಈಗ ಆಲ್ರೆಡಿ ಭಾಳಷ್ಟು 1.68 crore ಫಾರ್ಮರ್ಸ್ಗಳನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಈಗ ಇನ್ನಷ್ಟು ಮಂಡಿಗಳನ್ನು ಈ NAM ಅಡಿಯಲ್ಲಿ ತರೋದಕ್ಕೆ ನಾವು ಮುಂದಿನ ವರ್ಷ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ, ಎಷ್ಟು ಮಂಡಿಗಳು ಅಂದರೆ 1000 ಮಂಡಿಗಳನ್ನು NAM ಅಡಿಯಲ್ಲಿ ತರ್ತೀವಿ, ಇಂಟಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ನೋಡಿ, ಫಂಡ್ ಎಷ್ಟಿತ್ತು? 5,000 crore. ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಓಕೆ, ನೆಕ್ಸ್ಟು 14ನೇ ಪ್ರಶ್ನೆ. ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಯೋಜನೆ ಗಗನಯಾನ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಾರತದ ಗಗನಯಾತ್ರಿಗಳಿಗೆ ಯಾವ ದೇಶವು ತರಬೇತಿಯನ್ನು ನೀಡ್ತಾ ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಇಸ್ ಪ್ರೊವೈಡಿಂಗ್ ಎ ಟ್ರೈನಿಂಗ್ ಫೆಸಿಲಿಟಿ ಟು ದ ಇಂಡಿಯನ್ ಆಸ್ಟ್ರೋನಾಟ್ಸ್ ಹೂ ಆರ್ ಸೆಲೆಕ್ಟೆಡ್ ಫಾರ್ ಇಸ್ರೋ ಗಗನಯಾನ ಪ್ರಾಜೆಕ್ಟ್? ಅಂದರೆ ಗಗನಯಾನ ಅಂತಕ್ಕಂಥದ್ದು ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು, ಮಾನವ ಸಹಿತ ಗಗನಯಾನ ಯಾತ್ರೆ ಆಗುತ್ತೆ ಗಗನಯಾನ. ಸೊ ಇದು ಇಸ್ರೋದ ಯೋಜನೆ. ಇದಕ್ಕೆ ಯಾರು ಗಗನಯಾತ್ರಿಗಳಿದ್ದಾರೆ ಭಾರತದಿಂದ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ಒಂದು ದೇಶ ತರಬೇತಿಯನ್ನು ನೀಡ್ತಾ ಇದೆ. ಅದು ಯಾವ ದೇಶ ಅಂದರೆ ರಷ್ಯಾ ದೇಶ ಆಗುತ್ತೆ. ಅದನ್ನು ಬಜೆಟಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಆಸ್ ಪಾರ್ಟ್ ಆಫ್ ದ ಗಗನಯಾನ ಮಿಷನ್ ಆಕ್ಟಿವಿಟೀಸ್ 4 ಇಂಡಿಯನ್ ಆಸ್ಟ್ರೋನಾಟ್ಸ್, ಎಷ್ಟು ಜನ? 4 ಭಾರತದ ಗಗನಯಾತ್ರಿಗಳು ಈಗ ಜೆನೆರಿಕ್ ಸ್ಪೇಸ್ ಫ್ಲೈಟ್ ಆಸ್ಪೆಕ್ಟ್ಸ್ ಇನ್ ರಷ್ಯಾದಲ್ಲಿ ಟ್ರೈನಿಂಗನ್ನು ಪಡಿತಾ ಇದ್ದಾರೆ. ಹಾಗಾದರೆ ಈ ಒಂದು ಅನ್ಮ್ಯಾನ್ಡ್ ಲಾಂಚ್ ಯಾವಾಗ ಆಗುತ್ತೆ? ಡಿಸೆಂಬರ್ 2021 ಅಂತ ಹೇಳಿದರೆ ನೋಡೋಣ. ಓಕೆ ನೋಡಿ, ಇಸ್ರೋಸ್ ಗಗನಯಾನ ಇಂಡಿಯನ್ ಆಸ್ಟ್ರೋನಾಟ್ಸ್ ಟ್ರೈನಿಂಗ್ ಇನ್ ರಷ್ಯಾ ಫಾರ್ ಮ್ಯಾನ್ಡ್ ಸ್ಪೇಸ್ ಮಿಷನ್ ಗೋಯಿಂಗ್ ಸ್ಮೂತ್, ಚೆಕ್ ಡೀಟೇಲ್ಸ್ ಅಂತ ನಾವು ಇದನ್ನು ಆಲ್ರೆಡಿ ಮಾತಾಡಿದ್ವಿ ಸಹಿತ. ಓಕೆ, ಇಲ್ಲ, ಇಲ್ಲೇನಾಗಿದೆ, ದ ಫಸ್ಟ್ ಅನ್ಮ್ಯಾನ್ಡ್ ಲಾಂಚ್ ಈಸ್ ಸ್ಲೇಟೆಡ್ ಫಾರ್ ಅಂದರೆ ಡಿಸೆಂಬರ್ 2021
ಮೊದಲನೇ ಅನ್ಮ್ಯಾನ್ಡ್ ಅಂದರೆ ಮಾನವರನ್ನು ಮೊದಲಿಗೆ ಕಳಿಸೋದಿಲ್ಲ, ಬದಲಾಗಿ ಅನ್ಮ್ಯಾನ್ಡ್ ಲಾಂಚನ್ನು ಮಾಡ್ತಾರೆ. ನಂತರ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಮಾನವ ಸಹಿತ ಯಾನವನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ, ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಒಟ್ಟು ಎಷ್ಟು ಲಕ್ಷ ರೂಪಾಯಿಗಳ, 1 ಕೋಟಿ ರೂಪಾಯಿಗಳ ಹಣಕಾಸು ನೆರವನ್ನು ನೀಡಿದೆ? ವಾಟ್ ಇಸ್ ದ ಟೋಟಲ್ ಪ್ಯಾಕೇಜ್ ಅನೌನ್ಸ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಂದರೆ 27.1 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಒಂದು ಆತ್ಮನಿರ್ಭರ್ ಭಾರತ್ ANB ಪ್ಯಾಕೇಜ್ ಅಡಿಯಲ್ಲಿ ನೀಡಿದೆ. ಒಟ್ಟು 3 ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು. ಮೊದಲನೇ ಪ್ಯಾಕೇಜ್ ANB 1.0 ಅಂತೀವಿ, ANB 2.0, ಆತ್ಮನಿರ್ಭರ್ ಭಾರತ್ 3.0. ಒಟ್ಟಿನಲ್ಲಿ 27.1 ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ನಮ್ಮ ಭಾರತದ GDPಯ ಸುಮಾರು 13% ಈ ಒಂದು ಅಮೌಂಟನ್ನು ANB ಪ್ಯಾಕೇಜ್ ಅಡಿಯಲ್ಲಿ ನೀಡಲಾಗಿತ್ತು. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸುಮಾರು 13% ಆಫ್ ಅವರ್ GDP ಅಂದರೆ 200 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ GDP ಇದ್ದರೆ ಅದರದ್ದು 10% ಪ್ಲಸ್ 20% ಪ್ಲಸ್ 13% ಅಂದರೆ ಸುಮಾರು 27 ಲಕ್ಷ ಕೋಟಿ ಆಗುತ್ತೆ, ಒಂದು ಅಂದಾಜಿನ ಪ್ರಕಾರ, ನಾಟ್ ಎಕ್ಸಾಕ್ಟ್. ಓಕೆ, ಸೊ 13% ಆಫ್ ದ GDP. ನೆಕ್ಸ್ಟು, ಒಂದು ದೇಶ ಒಂದೇ ರೇಷನ್ ಕಾರ್ಡ್ ಯೋಜನೆ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮು ಈ ಬಜೆಟಲ್ಲಿ ಹೇಳಿದ್ದಾರೆ. ಅದರದ್ದು ಏನು ಅಂತ ನೋಡೋಣ. ನೋಡಿ, ಈಗೇನಾಗಿರುತ್ತೆ, ಕೆಲವೊಂದು ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ದುಡಿಯೋದಕ್ಕೆ ಹೋಗ್ತಾರೆ. ಅವರ ಒಂದು ರೇಷನ್ ಕಾರ್ಡನ್ನು ಮತ್ತೆ ತಮ್ಮೂರಿಗೆ ಬಂದು ಆ ರೇಷನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರು ಎಲ್ಲಿ ಹೋಗ್ತಾರೆ, ಅದು ಒಂದೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗಾಗಿರ್ಬೋದು ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿರ್ಬೋದು. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ಯಾವ ಪ್ರದೇಶಕ್ಕೆ ಹೋದ್ರೂ ಸಹಿತನೂ ರೇಷನ್ನ ತೆಗೆದುಕೊಳ್ತಕ್ಕಂಥ ಒಂದು ಸ್ಕೀಮ್ ಆಗುತ್ತೆ. ಅದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಆಗುತ್ತೆ. ಓಕೆ, ಈಗ ಅದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಷ್ಟು ರಾಜ್ಯಗಳಲ್ಲಿ ಅಂದರೆ ಸುಮಾರು 32 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಜೊತೆಗೆ ಇನ್ನಷ್ಟು 4 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಹಿತ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್. ಓಕೆ, ನೆಕ್ಸ್ಟ್ ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು? ಸೊ ಟಿಪಿಕಲ್ ಕ್ವಶನ್. ಸೊ ಕೇಳ್ಬೋದು, ಅತಿ ಹೆಚ್ಚು ಬಾರಿ ಯಾರು ಬಜೆಟನ್ನು ಮಂಡನೆ ಮಾಡಿದ್ದಾರೆ? ಮೊರಾರ್ಜಿ ದೇಸಾಯಿ, ಚಿದಂಬರಂ, ಮನಮೋಹನ್ ಸಿಂಗ್, ನಿರ್ಮಲಾ ಸೀತಾರಾಮನ್. ಅಂದರೆ ಮೊರಾರ್ಜಿ ದೇಸಾಯಿ ಅವರು ಒಟ್ಟು 10 ಬಾರಿ ಈ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನೋಡಿ, ವಿತ್ತ ಮಂತ್ರಿ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರು 10 ಬಾರಿ ಬಜೆಟ್ ಮಂಡಿಸುವ ಮೂಲಕ ಅತಿ ಹೆಚ್ಚು ಸಲ ಆಯವ್ಯಯವನ್ನು ಮಂಡಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ಓಕೆ, ಸೊ ಇನ್ನೊಂದು ಅಪ್ಡೇಟ್ ಅಂದರೆ 2000ನೇ ಇಸ್ವಿವರೆಗೂ ಸಂಜೆ 5 ಗಂಟೆಗೆ ಬಜೆಟ್ನ ಮಂಡಿಸಲಾಗ್ತಾ ಇತ್ತು. ನಂತರ ಬೆಳಿಗ್ಗೆ 11 ಗಂಟೆಯಿಂದ ನಿಗದಿಯನ್ನು ಒಂದು ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ 2001ರಿಂದ. ಓಕೆ, ಇನ್ನು ಅತಿ ದೀರ್ಘಕಾಲ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥವ್ರು ನಿರ್ಮಲಾ ಸೀತಾರಾಮನ್ ಅವರು 2020ರಲ್ಲಿ ಸುಮಾರು 160 ನಿಮಿಷ ಈ ಒಂದು ಬಜೆಟ್ನ ಓದಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು? ಮೊರಾರ್ಜಿ ದೇಸಾಯಿ, ಮಹಾತ್ಮ ಗಾಂಧಿ, R.K. ಷಣ್ಮುಗಂ ಚೆಟ್ಟಿ, ಜವಾಹರ್ಲಾಲ್ ನೆಹರು. ಅಂದರೆ ಸರಿಯಾದ ಉತ್ತರ R.K. ಷಣ್ಮುಗಂ ಚೆಟ್ಟಿ ಅವರು 26 ನವೆಂಬರ್ 1947ರಂದು ಬಜೆಟನ್ನು ಮಂಡನೆ ಮಾಡೋ ಮುಖಾಂತರ ಭಾರತದ ಮೊಟ್ಟ ಮೊದಲ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಅಂದರೆ R.K. ಷಣ್ಮುಗಂ ಚೆಟ್ಟಿ ಅವರು. ನೋಡಿ, ಎಷ್ಟಿತ್ತು ಅಂದರೆ 171 ಕೋಟಿ ರೂಪಾಯಿ ಬಜೆಟ್ ಆಗಿತ್ತು. ವೆಚ್ಚ 197 ಕೋಟಿ ರೂಪಾಯಿ ಆಗಿತ್ತು. ಇನ್ನು ಮೊತ್ತ ಮೊದಲ ಬಜೆಟ್ ಭಾರತದ್ದು ಅಂದರೆ ಸ್ವತಂತ್ರ ಪೂರ್ವದನ್ನು ಸೇರಿಸಿಕೊಂಡಾಗ 1860 ಫೆಬ್ರವರಿ 18ರಂದು ಬ್ರಿಟಿಷ್ ಕಂಪನಿ ಸರ್ಕಾರದ ವೈಸ್ರಾಯ್ ಅವರ ಎಕ್ಸಿಕ್ಯೂಟಿವ್ ಸಮಿತಿಯ ವಿತ್ತ ಸದಸ್ಯರಾಗಿದ್ದ ಜೇಮ್ಸ್ ವಿಲ್ಸನ್ ಅವರು ಮೊದಲನೇ ಬಾರಿಗೆ ಭಾರತದ ಬಜೆಟನ್ನು ಮಂಡನೆ ಮಾಡಿದರು. ಜೇಮ್ಸ್ ವಿಲ್ಸನ್ ಅವರು 1860ರಲ್ಲಿ. ಓಕೆ, ನೆಕ್ಸ್ಟ್ 19ನೇ ಪ್ರಶ್ನೆ, 15ನೇ ಹಣಕಾಸು ಆಯೋಗವು ರಾಜ್ಯಗಳ ತೆರಿಗೆ ಪಾಲನ ಎಷ್ಟಕ್ಕೆ ನಿಗದಿಪಡಿಸಿದೆ? ವಾಟ್ ಈಸ್ ದ ಸ್ಟೇಟ್ಸ್ ಶೇರ್ ಇನ್ ಟೋಟಲ್ ಸೆಂಟ್ರಲ್ ಟ್ಯಾಕ್ಸಸ್ ಅಕಾರ್ಡಿಂಗ್ ಟು ದ 15th ಫೈನಾನ್ಸ್ ಕಮಿಷನ್? ಅಂದರೆ 41%ಗೆ ನಿಗದಿ ಮಾಡಿದ್ದಾರೆ. ಅಂದರೆ ಒಟ್ಟು ತೆರಿಗೆ ಎಷ್ಟಿದೆ ಕೇಂದ್ರ ಸರ್ಕಾರದ್ದು, ಅದ್ರಾಗ ಈಗ 41% ವಿವಿಧ ರಾಜ್ಯಗಳಿಗೆ ನೀಡಬೇಕಾಗುತ್ತೆ. 41%. ಮತ್ತು ಆ ಒಂದು 41%ಅಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅಂತ ನಿಗದಿ ಮಾಡ್ತಾ ಹೋಗ್ತಾರೆ. ಸೊ ಆನ್ 9th ಡಿಸೆಂಬರ್ 2020 15ನೇ ಹಣಕಾಸು ಆಯೋಗ ತನ್ನ ರಿಪೋರ್ಟನ್ನು ಫೈನಲ್ ವರದಿಯನ್ನು ಸಬ್ಮಿಟ್ ಮಾಡಿತ್ತು. ಅದರಲ್ಲಿ 2021-26ವರೆಗೂ ಒಂದು ವರದಿಯನ್ನು ನೀಡುತ್ತೆ, ಎಷ್ಟೆಷ್ಟು ಕೊಡಬೇಕು ಅಂತ. ಸೊ 41% ಅಥವಾ 41% ರಾಜ್ಯಗಳಿಗೆ ನೀಡಿ ಅಂತ ರೆಕಮೆಂಡ್ ಮಾಡಿದೆ. ಹಿಂದೆ 42% ಇತ್ತು, ಈಗ 1%ಅನ್ನು ಕೇಂದ್ರವೇ ಉಳಿಸ್ಕೊಳ್ತಾ ಇದೆ. ಕಾರಣ ಏನಂದರೆ, ಈಗ ಹೊಸ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ ಯಾವ್ದಾವುದು, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಅವುಗಳು ಹಿಂದೆ ರಾಜ್ಯ ಆಗಿತ್ತು ಜಮ್ಮು ಕಾಶ್ಮೀರ. ಹಾಗಾಗಿ 42%ಅಲ್ಲಿ ರಾಜ್ಯದ ಶೇರು ಜಮ್ಮು ಕಾಶ್ಮೀರಕ್ಕೂ ಹೋಗ್ತಾ ಇತ್ತು, ಸುಮಾರು 0.85%. ಈಗ
ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಕೇಂದ್ರವೇ ನೇರವಾಗಿ ಇವುಗಳನ್ನು ಆಡಳಿತ ಮಾಡಬೇಕಾಗುತ್ತೆ. ಹಾಗಾಗಿ ಅವುಗಳಿಗೆ ಅಮೌಂಟ್ ಬೇಕಲ್ವಾ. ಸೊ ಹಾಗಾಗಿ 1% ಎಕ್ಸ್ಟ್ರಾ ಈಗ ಕೇಂದ್ರದ ಬಳಿಯೇ ಇರುತ್ತೆ. ಸೊ ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆ ಮತ್ತು ಈ ಒಂದು ಬಜೆಟ್ ಡಿಸ್ಕಷನ್ನ ಮೊದಲನೇ ಭಾಗದ ಕೊನೆಯ ಪ್ರಶ್ನೆ ಆಗುತ್ತೆ. ಸಂಕಷ್ಟದಲ್ಲಿರುವ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಈ ಬಜೆಟ್ನಲ್ಲಿ ಏನು ಕ್ರಮ ಕೈಗೊಳ್ಳಲಾಗಿದೆ ಅಂದರೆ, ಸೊ ಒಂದಷ್ಟು ಅಮೌಂಟನ್ನು ಅದಕ್ಕೆ ನೀಡಿದರೆ. ಸೊ ವಯಬಿಲಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಈಸ್ ಎ ಸೀರಿಯಸ್ ಕನ್ಸರ್ನ್. ಹೌದು, ಈಗ ವಿದ್ಯುತ್ ಸರಬರಾಜು ಕಂಪನಿಗಳು ಭಾಳ ನಷ್ಟದಲ್ಲಿದ್ದಾವೆ. ಹಾಗಾಗಿ 3,05,984 ಕೋಟಿ ರೂಪಾಯಿಗಳನ್ನು 5 ವರ್ಷಗಳ ಅವಧಿಯಲ್ಲಿ ಈ ಒಂದು ಪವರ್ ಸೆಕ್ಟರ್ಗೆ, ಪವರ್ ಇನ್ಫ್ರಾಸ್ಟ್ರಕ್ಚರ್ಗೆ ನೀಡ್ತೀವಿ ಅಂತ ಹೇಳಿದರೆ, ಅದರಲ್ಲೂ ಡಿಸ್ಕಾಮ್ಗಳಿಗೆ ಅಂದರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿದಾವೆ ಅವುಗಳಿಗೆ ಕೊಡ್ತೀವಿ. ಆ ಒಂದು ಅಡಿಯಲ್ಲಿ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರಿಂಗು, ಫೀಡರ್ ಸಪ್ರೇಷನ್ನು, ಅಪ್ಗ್ರೇಡೇಷನ್ ಆಫ್ ದ ಸಿಸ್ಟಮ್ಸು, ಹೀಗೆ ಹಲವಾರು ಒಂದು ಇಂಪ್ರೂವ್ಮೆಂಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಒಟ್ಟು 139 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಹಾಕಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕಳೆದ ಒಂದು 6 ವರ್ಷಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ರಿಫಾರ್ಮ್ಸಿಂದ, ಅಚೀವ್ಮೆಂಟ್ಸಿಂದ ಅಂತ. ಓಕೆ, ಕ್ವಶನ್ ನಂಬರ್ 21. 2021ನೇ ವರ್ಷವು ಭಾರತಕ್ಕೆ ಏಕೆ ಮುಖ್ಯವಾಗಿದೆ? ವೈ 2021 ಈಸ್ ಸೋ ಇಂಪಾರ್ಟೆಂಟ್ ಟು ಇಂಡಿಯಾ ಅಲ್ವಾ. ಸೊ ಒಂದಷ್ಟು ಯಾಕೆ ಇಂಪಾರ್ಟೆನ್ಸು ಅಂತ ಬಜೆಟ್ ಒಂದು ಭಾಷಣದಲ್ಲಿ ಹೇಳಿದರೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 3ನೇ ಒಂದು ಬಜೆಟ್ ಭಾಷಣದಲ್ಲಿ. ಓಕೆ, ಸೊ ಹಾಗಾದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ 2021 ಅನ್ನೋದಾದರೆ, ನೋಡಿ, ಈಗ 2020ರಲ್ಲಿ ನಾವು ಕರೋನಾದಿಂದ ಭಾಳಷ್ಟು ಬಳಲಿದ್ವಿ, ನಮ್ಮ ಆರ್ಥಿಕ ಹಿಂಜರಿತ ಆಗಿತ್ತು ಅಲ್ವಾ. ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಆತ್ಮನಿರ್ಭರ್ ಪ್ಯಾಕೇಜ್ಗಳನ್ನು ಕೂಡ ಘೋಷಣೆ ಮಾಡಿದರು. ಸೊ ಈಗ 2021 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ಕೊರೋನಾ ಲಸಿಕೆಯನ್ನು ಕಂಡುಹಿಡಿದಿದ್ದೀವಿ, ಜೊತೆಗೆ ಹಲವಾರು ಇಂಪಾರ್ಟೆನ್ಸ್ಗಳಿಂದ ಇದು ಭಾಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಏನೇನು ಅವು ಇಂಪಾರ್ಟೆಂಟ್ ಘಟನೆಗಳು ಈ ವರ್ಷ ನಮಗೆ ಇಂಪಾರ್ಟೆಂಟ್ ಅನ್ನೋದಾದರೆ, ನೋಡಿ, 2021 ಅಂತಕ್ಕಂಥದ್ದು 75ನೇ ಒಂದು ಸ್ವತಂತ್ರ ದೊರಕಿರ್ತಕ್ಕಂಥ ವರ್ಷ ಆಗುತ್ತೆ. 75 ವರ್ಷಗಳಾಗ್ತವೆ. 60 ವರ್ಷಗಳಾಗ್ತವೆ ಗೋವಾ ಒಂದು ನಮ್ಮ ದೇಶಕ್ಕೆ ನಾವು ಗೋವಾವನ್ನು ಸೇರಿಸ್ಕೊಂಡಿದ್ದು. ಅಂದರೆ 60 years ಆಫ್ ಗೋವಾಸ್ ಆಕ್ಸೆಷನ್ ಟು ಇಂಡಿಯಾ. ಡಿಸೆಂಬರ್ 19, 1961ರಂದು ಗೋವಾವನ್ನು ಪೋರ್ಚುಗೀಸ್ ಆಳ್ವಿಕೆಯಿಂದ ಭಾರತದ ಒಂದು ಸಶಸ್ತ್ರ ಪಡೆಗಳು ಮುಕ್ತಗೊಳಿಸ್ತವೆ, ಭಾರತಕ್ಕೆ ಸೇರಿಸ್ಕೊಳ್ತವೆ. ಸೊ ಅದನ್ನು ನಾವು ಗೋವಾ ವಿಮೋಚನಾ ದಿನ ಅಥವಾ ಗೋವಾ ಲಿಬರೇಷನ್ ಡೇ ಅಂತ ಕರಿತೀವಿ. ಸೊ ಹಾಗಾಗಿ ಅದಕ್ಕೆ ಈಗ 60 ವರ್ಷಗಳು ತುಂಬ್ತಾ ಇದೆ ಈ ಒಂದು 2021ಕ್ಕೆ. ಜೊತೆಗೆ ಪಾಕಿಸ್ತಾನ ಮತ್ತು ಭಾರತ ಒಂದು ಯುದ್ಧ ಆಗಿ 50 ವರ್ಷಗಳು ತುಂಬ್ತಾ ಇದೆ. 1971ರ ಒಂದು ಯುದ್ಧ ಯಾವಾಗಾಗಿತ್ತು? ಡಿಸೆಂಬರ್ 16, 1971ರಂದು ಭಾರತ ಈ ಒಂದು ಯುದ್ಧವನ್ನು ಗೆಲ್ಲೋದ್ರ ಜೊತೆಗೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡಿಸುವಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಇಂಡಿಯಾಸ್ ಟರ್ನ್ ಎಟ್ ದ ಬ್ರಿಕ್ಸ್ ಪ್ರೆಸಿಡೆನ್ಸಿ. ಈ ವರ್ಷ ನಮ್ಮ ಬ್ರಿಕ್ಸ್ ಏನು ಒಕ್ಕೂಟ ಇದೆಯೋ ಅದರ ಒಂದು ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸ್ತಾ ಇದೆ. ಅದಕ್ಕೋಸ್ಕರ 2021 ಅಗೇನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಚಂದ್ರಯಾನ 3 ಒಂದು ಯೋಜನೆ ಏನಿದೆ, ಒಂದು ಮಿಷನು, ಅದನ್ನು ಸಹಿತ ಈ ವರ್ಷ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಇದೆ. ಮತ್ತು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಸಹಿತ ಈ 2021ರಲ್ಲಿ ನಡೀತಾ ಇದೆ. ಹಾಗಾಗಿ ಈ ಎಲ್ಲ ಘಟನೆಗಳಿಂದ 2021 ಅಂತಕ್ಕಂಥದ್ದು ಭಾರತಕ್ಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವರ್ಷ ಆಗಿದೆ ಅಂತಕ್ಕಂಥದ್ದನ್ನು ಬಜೆಟಲ್ಲಿ ತಿಳಿಸಿದ್ದಾರೆ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 22. ಭಾರತ ದೇಶದ ಮೊದಲ ಡಿಜಿಟಲ್ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು? ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದು ಅಫಿಷಿಯಲ್ ಆಗಿ ನೋಡೋದಾದರೆ, ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಟು ಪ್ರೆಸೆಂಟ್ ಎ ಡಿಜಿಟಲ್ ಬಜೆಟ್ ಅಂದರೆ ಯಶವಂತ್ ಸಿನ್ಹಾ, ಅರುಣ್ ಜೇಟ್ಲಿ, ಮನೋಹರ್ ಪರಿಕರ್, ನಿರ್ಮಲಾ ಸೀತಾರಾಮನ್ ಅಂದರೆ ಸರಿಯಾದ ಉತ್ತರ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾರು ಮಂಡಿಸಿರ್ಬೋದು ಡಿಜಿಟಲ್ ಬಜೆಟ್ ಅಂತ. ಬಟ್ ಆ್ಯಕ್ಚುಲಿ ನಿರ್ಮಲಾ ಸೀತಾರಾಮನ್ ಅವರು ಈ 2021-22ನೇ ಬಜೆಟನ್ನು ಏನು ಮಂಡಿಸಿದ್ದಾರೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಡಿಜಿಟಲ್ ಬಜೆಟ್ ಆಗಿದೆ. ಓಕೆ, ಸೊ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ರು, ಜೊತೆಗೆ ಒಂದು ಟ್ಯಾಬಲ್ಲೇ ಈ ಒಂದು ಬಜೆಟನ್ನು ಮಂಡನೆ ಮಾಡಿದ್ರು. ಯಾವುದೇ ಒಂದು ಪೇಪರ್ನ ಬಳಸಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಬಜೆಟಲ್ಲಿ ನಾವು ನೋಡಿಲ್ಲ. ಸೊ ಹಾಗಾಗಿ ಇದು ಒಂದು ಸಂಪೂರ್ಣ ಮೊದಲ ಡಿಜಿಟಲ್ ಬಜೆಟ್ ಆಗುತ್ತೆ. ಇದನ್ನು ಮಂಡಿಸಿರ್ತಕ್ಕಂಥವ್ರು ನಿರ್ಮಲಾ ಸೀತಾರಾಮನ್ ಅವರು 2021-22ನೇ ಬಜೆಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದಕ್ಕೋಸ್ಕರ ಒಂದು ಮೊಬೈಲ್ ಅಪ್ಲಿಕೇಶನನ್ನೇ ರಿಲೀಸ್ ಮಾಡಿದ್ರು. ಅದನ್ನು ನಮ್ಮ ಮೊಬೈಲ್ಗಳಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಸಹಿತ.
ಸೊ ಹಾಗಾದರೆ ಈ ಒಂದು ಬಜೆಟ್ ಕಾಪಿ ನಮಗೆ ಬೇಕು ಸರ್ ಅಂತ ಕೇಳ್ತಾ ಇದ್ರಿ ಭಾಳ ಜನ. ಏನೆಲ್ಲ ಯೂನಿಯನ್ ಬಜೆಟ್ 2021 ಆ್ಯಂಡ್ 22 ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ ಅದು ಒಂದು ವೆಬ್ಸೈಟ್ಗೆ ಹೋಗುತ್ತೆ, unionbudget.gov.in ಅಂತ. ಆ ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡಿ ಕಂಪ್ಲೀಟಾಗಿ ಓದ್ಬೋದು. ನಾನು ಕೂಡ ನೀವು ಓದಿ ಅಂತಲೇ ರೆಕಮೆಂಡ್ ಮಾಡ್ತೀನಿ. ಸೊ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಡಾಕ್ಯುಮೆಂಟ್ ಆಗುತ್ತೆ. ಜೊತೆಗೆ ಎಕನಾಮಿಕ್ ಸರ್ವೆ 2020-21 ಸಹಿತ ಆ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಸ್ವಲ್ಪ ಲೆಂತ್ ಆಗಿರತಕ್ಕಂಥ ಡಾಕ್ಯುಮೆಂಟ್ ಆಗುತ್ತೆ. IAS KS ಓದ್ತಕ್ಕಂಥವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲ್ FD SDA ಲೆವೆಲ್ಗೆ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಇದು ನೋಡಿ, ಫಸ್ಟ್ ಬಜೆಟ್ ಆಫ್ ದ ನ್ಯೂ ಡಿಕೇಡ್ ಆಗುತ್ತೆ. ಈ ಒಂದು ಹೊಸ ದಶಕದ ಮೊದಲ ಒಂದು ಬಜೆಟ್ ಆಗುತ್ತೆ. ಜೊತೆಗೆ ಇದು ಒಂದು ಡಿಜಿಟಲ್ ಬಜೆಟ್ ಆಗಿತ್ತು. ಓಕೆ, ಇನ್ನು ಮೂರನೇ ಪ್ರಶ್ನೆ, 2021-22 ಬಜೆಟನ್ನು ಹಣಕಾಸು ಸಚಿವರು ಎಷ್ಟು ವಿಷಯಗಳ ಮೂಲ ಆಧಾರದ ಮೇಲೆ ಮಂಡನೆಯನ್ನು ಮಾಡಿದ್ದಾರೆ? ಅಂದರೆ ಬಜೆಟ್ ಪ್ರಪೋಸಲ್ಸ್ ಫಾರ್ ದ 2021 ಆ್ಯಂಡ್ 22 ರೆಸ್ಟ್ ಆನ್ ಸಮ್ ಪಿಲ್ಲರ್ಸ್. ಸೊ ಒಂದಷ್ಟು ಪಿಲ್ಲರ್ಗಳನ್ನಾಗಿ ಆ ಒಂದು ಆಧಾರ ಸ್ತಂಭಗಳ ಮೇಲೆ ಈ ಬಜೆಟನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಎಷ್ಟು ಒಂದು ಆಧಾರ ಸ್ತಂಭಗಳನ್ನು, ಎಷ್ಟು ಪಿಲ್ಲರ್ಗಳನ್ನಾಗಿ ಬಜೆಟನ್ನು ಡಿವೈಡ್ ಮಾಡಿದ್ರು ಅನ್ನೋದಾದರೆ ಒಟ್ಟು 6 ಪಿಲ್ಲರ್ಗಳಾಗಿ, 6 ಆಧಾರಗಳಾಗಿ ಆ ಒಂದು ಆಧಾರ ಸ್ತಂಭಗಳ ಮೇಲೆ ಬಜೆಟನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಯಾವ್ಯಾವವು ಅನ್ನೋದಾದರೆ ನೋಡಿ, ಬಜೆಟ್ ಪ್ರಪೋಸಲ್ ಫಾರ್ ದ 2021 ಆ್ಯಂಡ್ 22 ರೆಸ್ಟ್ ಆನ್ 6 ಪಿಲ್ಲರ್ಸ್. ಯಾವ್ಯಾವ 6 ಪಿಲ್ಲರ್ಗಳು ಅನ್ನೋದಾದರೆ ಮೊದಲನೇದು ನೋಡಿ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂದರೆ ಆರೋಗ್ಯ ಮತ್ತು ಯೋಗಕ್ಷೇಮ. ಎರಡನೇದು ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಭೌತಿಕ ಮತ್ತು ಹಣಕಾಸು ಬಂಡವಾಳ ಮತ್ತು ಮೂಲ ಸೌಕರ್ಯ. ನೋಡಿ, ಈ ಒಂದು ಪಿಲ್ಲರ್ಗಳ ಮೇಲೆ ಅವರು ಬಜೆಟಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಮೌಂಟನ್ನು, ಯಾವ ಯಾವ ಸ್ಕೀಮ್ಗಳನ್ನು ಸೊ ಆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮೂರನೇದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಫಾರ್ ಆಸ್ಪಿರೇಷನಲ್ ಇಂಡಿಯಾ, ಮಹತ್ವಾಕಾಂಕ್ಷೆಯ ಭಾರತಕ್ಕಾಗಿ ಅಂತರ್ಗತ ಅಭಿವೃದ್ಧಿ ಅಂತ. ನಾಲ್ಕನೇದು ರೀಇನ್ವೆಗರೇಟಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಮಾನವ ಬಂಡವಾಳವನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು, ಪುನಶ್ಚೇತನಗೊಳಿಸ್ತಕ್ಕಂಥದ್ದು 4ನೇ ಸ್ತಂಭ. ಆದರೆ 5ನೇದು ಇನ್ನೋವೇಷನ್ ಆ್ಯಂಡ್ R&D ಅಂದರೆ ನಾವೀನ್ಯತೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೀವಲ್ವ ಆ ಒಂದು ಕ್ಷೇತ್ರ. 6ನೇ ಒಂದು ಆಧಾರ ಸ್ತಂಭ ಮಿನಿಮಮ್ ಗವರ್ನಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂದರೆ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಅಂದರೆ ಕಡಿಮೆ ಒಂದು ಮಿನಿಸ್ಟರ್ಗಳನ್ನು ನೇಮಕ ಮಾಡಿಕೊಂಡು ಗರಿಷ್ಠವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು. ಅದರಿಂದಾಗಿ ಏನಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಹೆಚ್ಚಿನ ಒಂದು ಆಡಳಿತವನ್ನು ನೀಡಿದಂಗೆ ಆಗುತ್ತೆ. ಈ 6 ಪಿಲ್ಲರ್ಗಳ ಮೇಲೆ ಅವರು ಬಜೆಟನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟು 24ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ ಮಿಷನ್ ಪೋಷಣ್ 2.0 ರಚಿಸಲು ಯಾವ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗಿದೆ? ಇಲ್ಲೇನಾಗುತ್ತೆ, ಮಿಷನ್ ಪೋಷಣ್ 2.0 ತರ ಜೊತೆಗೆ ಯಾವುದೋ ಒಂದೆರಡು ಸ್ಕೀಮ್ಗಳು ಆಲ್ರೆಡಿ ಏನಿದ್ವು ಅವುಗಳನ್ನು ವಿಲೀನ ಮಾಡಿ ಈ ಒಂದು ಹೊಸ ಸ್ಕೀಮನ್ನು ಈ 2021-22 ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನು ಮಾಡಿದರೆ ಆ ಹೊಸ ಸ್ಕೀಮ್ನ ಹೆಸರು ಮಿಷನ್ ಪೋಷಣ್ 2.0 ಆಗುತ್ತೆ. ಹಾಗಾದರೆ ಇದರಲ್ಲಿ ವಿಲೀನವಾಗಿರ್ತಕ್ಕಂಥ ಆ 2 ಸ್ಕೀಮ್ಗಳು ಯಾವುವು, ಅವುಗಳು ಯಾಕೆ ತಂದಿದ್ರು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಆಫ್ ದ ಪ್ರೋಗ್ರಾಮ್ಸ್ ಆರ್ ಮರ್ಜ್ಡ್ ಟು ಕ್ರಿಯೇಟ್ ಎ ನ್ಯೂ ಸ್ಕೀಮ್ ಮಿಷನ್ ಪೋಷಣ್ 2.0 ಅನ್ನೋದಾದರೆ ಆ 2 ಸ್ಕೀಮ್ಗಳು ವಿಲೀನ ಮಾಡಿರ್ತಕ್ಕಂಥವು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಮತ್ತು ಪೋಷಣ್ ಅಭಿಯಾನ್ ಅಂತಕ್ಕಂಥ ಈ 2 ಯೋಜನೆಗಳಿದ್ವು. ಆ 2 ಯೋಜನೆಗಳನ್ನು ಈಗ ಮರ್ಜ್ ಮಾಡಿ ಮಿಷನ್ ಪೋಷಣ್ 2.0 ಅನ್ನು ತರ್ತಾ ಇದ್ದಾರೆ. ಓಕೆ, ನೋಡಿ ಬೋತ್ A and B ನ ವಿಲೀನ ಮಾಡಿದ್ದಾರೆ. ನೋಡಿ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಆ್ಯಂಡ್ ಪೋಷಣ್ ಅಭಿಯಾನ್ ಇವುಗಳನ್ನು ಮರ್ಜ್ ಮಾಡಿ ಮಿಷನ್ ಪೋಷಣ್ 2.0 ಅನ್ನು ತರ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಏನೇನಿತ್ತು, ಮತ್ತು ಇದನ್ನು 112 ಡಿಸ್ಟಿಕ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ಗೋಸ್ಕರ ICDS ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟಲ್ಲಿ ಅಂಗನವಾಡಿ ಸೆಂಟರ್ಗಳಲ್ಲಿ ಮಕ್ಕಳಿಗೆ ಒಂದು ಅವರ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ಅವರ ಒಂದು ನ್ಯೂಟ್ರಿಷನ್ ಲೆವೆಲನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಅಂದರೆ 6 ವರ್ಷದ ಕೆಳಗಿನ ಮಕ್ಕಳಿಗೆ, ಜೊತೆಗೆ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತು ತಾಯಂದಿರಿಗೆ ಅವರ ಒಂದು ನ್ಯೂಟ್ರಿಷನಲ್ ಲೆವೆಲನ್ನು ಇನ್ಕ್ರೀಸ್ ಮಾಡಿ ಇವು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಅಂಗನವಾಡಿ ಕೇಂದ್ರಗಳಲ್ಲಿತ್ತು. ICDS ಕಾರ್ಯಕ್ರಮ ಅಂತ ಕರಿತಾ ಇದ್ವಿ. ಅದು ಮೊದಲನೇದಾಗುತ್ತೆ. ಯಾವುದು, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್. ಇನ್ನೊಂದು ಕೂಡ ಇತ್ತು, ಅದು ಪೋಷಣ್ ಅಭಿಯಾನ್ ಅಂತ. ಸೊ ಇವೆರಡನ್ನ ಈಗ ಮರ್ಜ್ ಮಾಡಿ ಮಿಷನ್ ಪೋಷಣ್ 2.0 ಅಂತ ತರ್ತಾ ಇದ್ದಾರೆ. ಓಕೆ, 25ನೇ ಪ್ರಶ್ನೆ, ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0 ಇದರ ಉದ್ದೇಶವೇನು ಮತ್ತು ಎಷ್ಟು ಹಣವನ್ನು ನಿಗದಿ ಮಾಡಿದರೆ ಈ ಒಂದು ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0 ಪ್ರೋಗ್ರಾಮ್ಗೆ? ಇದರ ಉದ್ದೇಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟು ಎಷ್ಟು ಅಮೌಂಟ್ ಅಂದರೆ
1,41,678 ಕೋಟಿ ರೂಪಾಯಿಗಳನ್ನು ಮುಂದಿನ 5 ವರ್ಷಗಳಲ್ಲಿ ಈ ಒಂದು ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0ಗೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಉದ್ದೇಶ ಏನಾಗುತ್ತೆ, ನಮ್ಮ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಏನೇನು ಮಾಡಬೇಕು, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಥವಾ ವೇಸ್ಟ್ ವಾಟರ್ ಟ್ರೀಟ್ಮೆಂಟನ್ನು ಮಾಡಬೇಕು ಮತ್ತು ಮೂಲದಲ್ಲಿಯೇ ಕಸವನ್ನು ಸೆಗ್ರಿಗೇಟ್ ಮಾಡಬೇಕು, ವಿಂಗಡಣೆಯನ್ನು ಮಾಡಬೇಕು. ಜೊತೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ಏರ್ ಪೊಲ್ಯೂಷನ್ನ ತಡೆಗಟ್ಟಬೇಕು. ಜೊತೆಗೆ ಈ ನಮ್ಮ ಕಸವನ್ನು ಡಂಪ್ ಮಾಡ್ತಕ್ಕಂಥ ಸೈಟ್ಗಳೇನಿರ್ತವೆ ಅವುಗಳನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಸುಮಾರು 1,41,000 ಕೋಟಿ ರೂಪಾಯಿಗಳನ್ನು ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ 2.0ಗೆ ಮುಂದಿನ 5 ವರ್ಷಗಳಲ್ಲಿ ವಿನಿಯೋಗ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ. ಓಕೆ, ನೆಕ್ಸ್ಟ್ 26ನೇ ಪ್ರಶ್ನೆ, ವೈಯಕ್ತಿಕ ವಾಹನಗಳನ್ನು ಎಷ್ಟು ವರ್ಷಗಳ ನಂತರ ಫಿಟ್ನೆಸ್ ಟೆಸ್ಟ್ ಮಾಡಿಸಿ ಗುಜರಿಗೆ ಹಾಕುವ ಯೋಜನೆ ಸ್ಕ್ರಾಪಿಂಗ್ ಪಾಲಿಸಿಯನ್ನು ತರಲು ಉದ್ದೇಶಿಸಲಾಗಿದೆ ಬಜೆಟಲ್ಲಿ. ವಾಟ್ ಈಸ್ ದ ಏಜ್ ಆಫ್ ದ ವೆಹಿಕಲ್ ಮೆನ್ಷನ್ಡ್ ಇನ್ ದ ನ್ಯೂ ಸ್ಕ್ರಾಪಿಂಗ್ ಪಾಲಿಸಿ ಟು ಬಿ ಕನ್ಸಿಡರ್ಡ್ ಟು ಬಿ ಆಸ್ ಎ ಸ್ಕ್ರಾಪ್? ಅಂದರೆ ಈಗ ಏನಾಗಿರುತ್ತೆ, ಕೆಲವೊಂದು ನಮ್ಮ ವಾಹನಗಳೇನಿರ್ತವೆ ಒಂದು 20 ವರ್ಷ ಆದರೆ ಅವುಗಳನ್ನ ಹಾಗೆ ಬಳಸ್ತಾ ಇರ್ತೀವಿ. ಅವುಗಳನ್ನು ಸ್ಕ್ರಾಪ್ ಮಾಡಿ ಗುಜರಿಗೆ ಹಾಕ್ತಕ್ಕಂಥ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಈಗ ಅದಕ್ಕೆ ಮುಂಚೆ ಒಂದು ಟೆಸ್ಟ್ ಮಾಡ್ತಾರೆ, ಅದೇನಾದರೂ ಆ ಟೆಸ್ಟ್ಗಳಲ್ಲಿ ಫೇಲ್ ಆದರೆ ಅದನ್ನು ಗುಜರಿಗೆ ಹಾಕ್ತಕ್ಕಂಥ ಒಂದು ಯೋಜನೆ ಆಗಿದೆ, ಸ್ಕ್ರಾಪಿಂಗ್ ಪಾಲಿಸಿಯನ್ನು ತರ್ತಾ ಇದ್ದಾರೆ. ಹಾಗಾದರೆ ಎಷ್ಟು ವರ್ಷಗಳ ನಂತರ ಆ ಒಂದು ಫಿಟ್ನೆಸ್ ಟೆಸ್ಟ್ ಮಾಡಿಸ್ಬೇಕು ಈ ಒಂದು ವೈಯಕ್ತಿಕ ವಾಹನಗಳು ಅಥವಾ ಪರ್ಸನಲ್ ಒಂದು ವೆಹಿಕಲ್ಸ್ ಏನಿರುತ್ತೆ ಅವುಗಳಿಗೆ ಅಂದರೆ 20 ವರ್ಷಗಳ ನಂತರ ಈ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಕಮರ್ಷಿಯಲ್ ವೆಹಿಕಲ್ಸ್ ಆದರೆ 15 ವರ್ಷಕ್ಕೆ ಟೆಸ್ಟನ್ನು ಮಾಡಿಸಿ ಆ ಟೆಸ್ಟಲ್ಲಿ ಅವುಗಳು ಒಂದು ಕ್ರೈಟೀರಿಯಾ ಇರುತ್ತೆ, ಆ ಕ್ರೈಟೀರಿಯಾಗಳು ಫೇಲ್ ಆದರೆ ಅವುಗಳನ್ನು ಗುಜರಿಗೆ ಹಾಕ್ತಕ್ಕಂಥ ಒಂದು ಯೋಜನೆ ಆಗುತ್ತೆ ಸ್ಕ್ರಾಪಿಂಗ್ ಪಾಲಿಸಿ. ಓಕೆ, ನೋಡಿ 20 ವರ್ಷ ಯಾವ ವೆಹಿಕಲ್ಗಳಿಗೆ ಅಂದರೆ ಪರ್ಸನಲ್ ವೆಹಿಕಲ್ಗಳಿಗೆ, ಇನ್ನು 15 ವರ್ಷ ತುಂಬಿರ್ತಕ್ಕಂಥ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಒಂದು ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಅದರಲ್ಲಿ ಆಟೋಮೇಟೆಡ್ ಫಿಟ್ನೆಸ್ ಸೆಂಟರ್ಗಳಿಂದ ಈ ಒಂದು ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಅದರಲ್ಲಿ ಅವು ಫೇಲ್ ಆದರೆ ಇವುಗಳನ್ನು ಗುಜರಿಗೆ ಹಾಕ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ, ಅದು ಸ್ಕ್ರಾಪಿಂಗ್ ಪಾಲಿಸಿ ಆಗುತ್ತೆ. ಇದರಿಂದ ಏನೇನು ಲಾಭ ಆಗುತ್ತೆ, ಒಂದು ಫ್ಯೂಯಲ್ ಎಫಿಷಿಯೆಂಟ್ ಅಂದರೆ ನಮ್ಮ ಇಂಧನವನ್ನು ಕರೆಕ್ಟಾಗಿ ನಾವು ಬಳಸ್ಬೋದು, ಎಫಿಷಿಯೆಂಟಾಗಿ ಬಳಸ್ಬೋದು ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ವೆಹಿಕಲ್ಸ್ಗಳನ್ನು ತರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ನಾವು BS6 ಅಂತೇನು ವೆಹಿಕಲ್ಗಳನ್ನು ಹೇಳ್ತೀವಿ ಅದು. ಓಕೆ, ನೆಕ್ಸ್ಟು ರೆಡ್ಯೂಸಿಂಗ್ ವೆಹಿಕ್ಯುಲರ್ ಪೊಲ್ಯೂಷನ್ ಆ್ಯಂಡ್ ಆಯಿಲ್ ಇಂಪೋರ್ಟ್ ಬಿಲ್. ಏನಾಗುತ್ತೆ, ಹಳೆಯ ವಾಹನಗಳು ಹೆಚ್ಚಿನ ಒಂದು ಆಯಿಲನ್ನು ಕನ್ಸ್ಯೂಮ್ ಮಾಡ್ತೇವೆ, ಹಾಗಾಗಿ ನಮ್ಮ ಆಯಿಲ್ ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಮತ್ತು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಉದ್ದೇಶಗಳಿಂದ ಈ ಒಂದು ಸ್ಕ್ರಾಪಿಂಗ್ ಪಾಲಿಸಿಯನ್ನು ತಂದಿದ್ದಾರೆ. ಓಕೆ, ನಮ್ಮ ನ್ಯೂಸ್ ಒಂದು ಐಟಮ್ಗಳಲ್ಲಿ ಏನು ಬಂದಿತ್ತು ಅನ್ನೋದಾದರೆ ನೋಡಿ, ತುಂಬ ಹಳೆಯ ಮತ್ತು ಮಾಲಿನ್ಯಕಾರಕ ಆಗಿರುವ ವಾಹನಗಳಿಂದ ಮುಕ್ತಿ ಪಡೆಯಲು ಮಾಲೀಕರು ಸ್ವಯಂ ಪ್ರೇರಿತವಾಗಿ ಅವುಗಳನ್ನು ಗುಜರಿಗೆ ಹಾಕುವ ಒಂದು ಅವಕಾಶವನ್ನು ಈ ಯೋಜನೆಯಲ್ಲಿ ತರ್ತಾ ಇದ್ದಾರೆ. ಓಕೆ, 27ನೇ ಪ್ರಶ್ನೆ, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ನಿಮೋನಿಯಾದ ಸಾಮಾನ್ಯ ವಿಧವನ್ನು ನ್ಯೂಮೋಕೋಕಲ್ ನಿಮೋನಿಯಾ ಎಂದು ಕರೆಯಲಾಗುತ್ತದೆ. ಇದನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾದ ಹೆಸರೇನು? ಇದನ್ನು ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇದಕ್ಕೊಂದು ಮೆಡಿಸಿನ್, ಒಂದು ವ್ಯಾಕ್ಸಿನ್. ಸೊ ಹಾಗಾಗಿ ಇದು ಸುದ್ದಿಲಾಗುತ್ತೆ. ಸೊ ಹಾಗಾದರೆ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ನಿಮೋನಿಯಾದ ಒಂದು ವಿಧ ಇದೆ, ಅದನ್ನು ನ್ಯೂಮೋಕೋಕಲ್ ನಿಮೋನಿಯಾ ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಆಗ್ತಕ್ಕಂಥದ್ದು, ಈ ನ್ಯೂಮೋಕೋಕಲ್ ನಿಮೋನಿಯಾ ಅಂತಕ್ಕಂಥದ್ದು ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂದರೆ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇಸ್ ಕಾಲ್ಡ್ ಎ ನ್ಯೂಮೋಕೋಕಲ್ ನಿಮೋನಿಯಾ. ವಿಚ್ ಬ್ಯಾಕ್ಟೀರಿಯಾ ಕಾಜಸ್ ದಿಸ್ ಅಂದರೆ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಈ ನ್ಯೂಮೋಕೋಕಲ್ ನಿಮೋನಿಯಾ ಅಂತಕ್ಕಂಥ ಒಂದು ರೋಗಕ್ಕೆ ಕಾರಣ ಆಗುತ್ತೆ. ಇದರಿಂದ ಏನಾಗ್ತಾ ಇದೆ, ಮಕ್ಕಳು ಸುಮಾರು ಭಾರತದಲ್ಲಿ 50,000ಕ್ಕೂ ಹೆಚ್ಚಿನ ಮಕ್ಕಳು ಸಾಯ್ತಾ ಇದ್ದಾರೆ ಪ್ರತಿ ವರ್ಷ. ಅದಕ್ಕೋಸ್ಕರ ನಮ್ಮ ಮೇಡ್ ಇನ್ ಇಂಡಿಯಾ ಒಂದು ವ್ಯಾಕ್ಸಿನನ್ನು ತಯಾರು ಮಾಡಿದ್ದಾರೆ, ಅದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಒಂದು ಹೊಸ ವ್ಯಾಕ್ಸಿನನ್ನು ಈಗ ಆಲ್ರೆಡಿ 5 ರಾಜ್ಯಗಳಲ್ಲಿ ರೋಲ್ ಔಟ್ ಮಾಡಿದ್ದಾರೆ. ಅದನ್ನು ನಮ್ಮ ಭಾರತದಾದ್ಯಂತ ರೋಲ್ ಔಟ್ ಮಾಡೋದಕ್ಕೆ ಆ ಒಂದು ವ್ಯಾಕ್ಸಿನನ್ನು ವಿಸ್ತರಿಸಿ ನಮ್ಮ ಮಕ್ಕಳೇನು ಸಾಯ್ತಾ ಇದ್ದಾರೆ, ಈ ಒಂದು 5 ವರ್ಷದ ಕೆಳಗಿನ ಚಿಕ್ಕ ಮಕ್ಕಳು, ಅವರ ಒಂದು ಸಾವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ವ್ಯಾಕ್ಸಿನನ್ನು ತರ್ತಾ ಇದ್ದಾರೆ. ನ್ಯೂಮೋಕೋಕಲ್ ವ್ಯಾಕ್ಸಿನ್ ಆಗುತ್ತೆ. ಜೊತೆಗೆ ಕೋವಿಡ್ ವ್ಯಾಕ್ಸಿನ್ಗೋಸ್ಕರ 35,000 ಕೋಟಿ ರೂಪಾಯಿಗಳನ್ನು ನೀಡಿದ್ದೀವಿ ಅಂತ ನಾವು ಹಿಂದಿನ ಒಂದು ಪಾರ್ಟಲ್ಲಿ ನೋಡಿದ್ದೀವಿ ಆಲ್ರೆಡಿ. ಜೊತೆಗೆ 137% ಈ ಒಂದು ಹೆಲ್ತ್ ಸೆಕ್ಟರ್ಗೆ ಜಾಸ್ತಿ ಮಾಡಿದ್ದಾರೆ ಒಂದು ಬಜೆಟಲ್ಲಿ. ಹಿಂದೆ ಎಷ್ಟಿತ್ತು, 94,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ರು ಹಿಂದಿನ ಬಜೆಟಲ್ಲಿ. ಈ ವರ್ಷ ಅದನ್ನು 94,000 ಕೋಟಿಯಿಂದ 7,23,000 ಕೋಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ. 137% ಇನ್ಕ್ರೀಸ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹಿಂದೆ ನೋಡಿದ್ದೀವಿ ಸಹಿತ. ಓಕೆ, ನೆಕ್ಸ್ಟು 28ನೇ ಪ್ರಶ್ನೆ,
ಭಾರತದಲ್ಲಿ ಜವಳಿ ಉದ್ಯಮದ ಸುಧಾರಣೆಗೆ ಬಜೆಟ್ನಲ್ಲಿ ಯೋಜಿಸಲಾಗಿರುವ ಹೊಸ ಯೋಜನೆಯಾದ ಮಿತ್ರಾದ ವಿಸ್ತರಣೆ ಏನು? ನೋಡಿ, ಮಿತ್ರ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ತರ್ತಾ ಇದ್ದಾರೆ. ಜವಳಿ ಉದ್ಯಮದ ಟೆಕ್ಸ್ಟೈಲ್ ಒಂದು ಇಂಡಸ್ಟ್ರಿ ಏನಿದೆಯೋ ಅದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ. ಆ ಮಿತ್ರ ಅಂದರೆ ಏನು, ಅದರ ಎಕ್ಸ್ಪಾನ್ಷನ್ ಏನು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ದ ಮಿತ್ರ? ಎ ನ್ಯೂ ಸ್ಕೀಮ್ ಪ್ಲಾನ್ಡ್ ಇನ್ ಬಜೆಟ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ಹಾಗಾದರೆ ಮಿತ್ರ ಅಂದರೆ ಏನು ಅಂದರೆ ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ಸ್. ನೋಡಿ, ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ಸ್ ಅಂತ ಮಿತ್ರ ಒಂದು ಪ್ರಾಜೆಕ್ಟ್ ಆಗುತ್ತೆ. ಓಕೆ, ಏನು ಹೇಳಿದ್ದಾರೆ ಬಜೆಟ್ ಕಾಪಿಲಿ ನೋಡೋಣ. ನೋಡಿ, ಮೆಗಾ ಇನ್ವೆಸ್ಟ್ಮೆಂಟ್ ಟೆಕ್ಸ್ಟೈಲ್ ಪಾರ್ಕ್ಸ್ ಅಂತಕ್ಕಂಥ ಹೊಸ ಒಂದು ಸ್ಕೀಮನ್ನು ತರ್ತೀವಿ. ಸೊ ಇದರ ಒಂದು ಅಡಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ಟೆಕ್ಸ್ಟೈಲ್ ಇಂಡಸ್ಟ್ರಿನ ನಮ್ಮ ಬೇರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ಗೆ ತರ್ತೀವಿ. ಜೊತೆಗೆ ಅಟ್ರಾಕ್ಟ್ ದ ಲಾರ್ಜ್ ಇನ್ವೆಸ್ಟ್ಮೆಂಟ್, ಒಂದು ಬೃಹತ್ ಆಗಿರ್ತಕ್ಕಂಥ ಹೂಡಿಕೆಗಳನ್ನು ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಮಿತ್ರ ಯೋಜನೆಯನ್ನು ತರ್ತೀವಿ. ಅದರಿಂದಾಗಿ ಏನಾಗುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಉದ್ಯೋಗಗಳು ಹೆಚ್ಚಿಗೆ ಜನರೇಟ್ ಆಗ್ತವೆ ಅಲ್ವಾ. ಜೊತೆಗೆ 7 ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಮುಂದಿನ 3 ವರ್ಷಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜವಳಿ ಒಂದು ಪಾರ್ಕ್ಗಳಾಗ್ತವೆ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ, ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ NIPಯ ಉದ್ದೇಶವೇನು? ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತ ಕರಿತೀವಿ. ಇದರ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನು ಅನೌನ್ಸ್ ಆಗಿರ್ತಕ್ಕಂಥದ್ದು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸುಮಾರು 6835 ಪ್ರಾಜೆಕ್ಟ್ಗಳನ್ನ ತರ್ತೀವಿ ಅಂತ ಹೇಳಿದರು. ಅದರಲ್ಲಿ ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ 7400 ಪ್ರಾಜೆಕ್ಟ್ಗಳಿಗೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನನ್ನು. ಇದರ ಅಡಿಯಲ್ಲಿ ಈಗ ಆಲ್ರೆಡಿ 1,10,00,000 ಕೋಟಿ ಒಂದು ಹಣದಲ್ಲಿ 217 ಪ್ರಾಜೆಕ್ಟ್ಗಳನ್ನ ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಬೇರೆ ಬೇರೆ ಮಿನಿಸ್ಟ್ರಿಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತಕ್ಕಂಥದ್ದು ಮೂಲಸೌಕರ್ಯಕ್ಕಾಗಿ ತಂದಿರತಕ್ಕಂಥ ಒಂದು ಯೋಜನೆ ಆಗುತ್ತೆ. ಇದರಲ್ಲಿ ಸುಮಾರು 7400 ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಲಯವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಹಣಕಾಸು ಸಂಸ್ಥೆ DFI ಅನ್ನು ಸ್ಥಾಪಿಸ್ತಾ ಇದೆ ಈ ಒಂದು ಬಜೆಟಲ್ಲಿ? ಅಂದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ DFI ಅಂತ ಯಾವ ಒಂದು ವಲಯವನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಅಂದರೆ ಸೆಂಟ್ರಲ್ ಗವರ್ಮೆಂಟ್ ಈಸ್ ಎಸ್ಟಾಬ್ಲಿಷಿಂಗ್ ಎ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ DFI ಟು ಸಪೋರ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್. ಅಂದರೆ ಈ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಅಥವಾ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನು ತರ್ತಾ ಇದೆಯೋ ಅದನ್ನು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅಥವಾ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿಯ ಜವಳಿ ಮತ್ತು ಬೃಹತ್ ಕೈಗಾರಿಕೆ ಈ 4ರಲ್ಲಿ ಯಾವ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ಅಭಿವೃದ್ಧಿ ಹಣಕಾಸು ಸಂಸ್ಥೆ ಅಥವಾ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ DFI ಅನ್ನು ತರ್ತಾ ಇದೆ ಅಂದರೆ ಮೂಲಸೌಕರ್ಯದ ಅಭಿವೃದ್ಧಿಗಾಗಿ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ಅಂದರೆ ಮೂಲಸೌಕರ್ಯದಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಏನು ಒಂದು ಫೈನಾನ್ಸ್ ನೀಡಿರುತ್ತೋ, ಒಂದು ಹಣಕಾಸಿನ ಒಂದು ಅವಶ್ಯಕತೆ ಇರುತ್ತೋ ಅವರಿಗೆ ಒಂದು ಸಾಲದ ನೆರವನ್ನು ನೀಡೋದಕ್ಕೋಸ್ಕರ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಡೆವಲಪ್ ಮಾಡ್ತೀವಿ, ತರ್ತೀವಿ ಈ ಒಂದು ವರ್ಷ ಅಂತ ಹೇಳಿದರೆ ಈ ಒಂದು ಬಜೆಟಲ್ಲಿ. ಅದಕ್ಕೋಸ್ಕರ 20,000 ಕೋಟಿ ರೂಪಾಯಿಗಳನ್ನು ಇನಿಷಿಯಲ್ ಕ್ಯಾಪಿಟಲ್ನ ಈ ಒಂದು ಬಜೆಟಲ್ಲಿ ಮೀಸಲಿರಿಸಿದ್ದಾರೆ. ಮತ್ತು ಮುಂದಿನ 3 ವರ್ಷಗಳಲ್ಲಿ ಒಟ್ಟು 5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಪೋರ್ಟ್ಫೋಲಿಯೋವನ್ನು ಈ ಒಂದು DFI ಇಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಮೀಸಲಿರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು DFIದ ಉದ್ದೇಶ ಆಗುತ್ತೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯ ಅಭಿವೃದ್ಧಿ ಮಾಡಬೇಕಂದ್ರೆ ಇದು ಒಂದು ಲಾಂಗ್ ಟರ್ಮ್ ಡೆಬ್ಟ್ ಅಂದರೆ ಬಹಳ ವರ್ಷಗಳ ಕಾಲ ಸಾಲವನ್ನು ನೀಡಬೇಕಾಗುತ್ತೆ. ಕೇವಲ 6 ತಿಂಗಳ ವರ್ಷಕ್ಕೆ ನೀಡಿದರೆ ಸಾಕಾಗಲ್ಲ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಡೆವಲಪ್ ಆದ ನಂತರ ಅದರಿಂದ ಪ್ರಾಫಿಟ್ ಬರ್ತಕ್ಕಂಥದ್ದು ಒಂದು 5-6 ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಇದು ಒಂದು ಲಾಂಗ್ ಟರ್ಮ್ ಡೆಬ್ಟ್ ಫೈನಾನ್ಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ DFIನ ತರ್ತಾ ಇದ್ದಾರೆ. ಓಕೆ, 31ನೇ ಪ್ರಶ್ನೆ, ಭಾರತಮಾಲಾ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಭಾರತಮಾಲಾ ಸ್ಕೀಮ್ ಈಸ್ ರಿಲೇಟೆಡ್ ಟು ಯಾವುದಕ್ಕೆ ಅಂದರೆ ನೋಡಿ, ಭಾರತಮಾಲಾ 8,500 ಕಿಲೋಮೀಟರ್ ಈಗ ಆಲ್ರೆಡಿ ಪೂರ್ಣ ಆಗಿದೆ. ಮಹತ್ವದ ಭಾರತಮಾಲಾ ಪರಿಯೋಜನೆ ಅಡಿಯಲ್ಲಿ 3,800 ಕಿಲೋಮೀಟರ್ ಉದ್ದನೆಯ ರಸ್ತೆ ಮಾರ್ಗ ನಿರ್ಮಾಣವಾಗಿದೆ. ಜೊತೆಗೆ ಈ ವರ್ಷದಲ್ಲಿ 8,500 ಕಿಲೋಮೀಟರ್ ರಸ್ತೆ ಮಾರ್ಗ ನಿರ್ಮಾಣದ ಗುರಿಯನ್ನು ಹೊಂದಲಾಗಿದೆ. ಸೊ ಹೀಗೆ ಒಟ್ಟು ನಮ್ಮ ಹೆದ್ದಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬಹಳಷ್ಟು ಒಂದು ಅಮೌಂಟನ್ನು ನಿಗದಿ ಮಾಡ್ತಾ ಇದೆ ಬಜೆಟಲ್ಲಿ.
ಸುಮಾರು 1,18,101 ಕೋಟಿ ರೂಪಾಯಿಗಳನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ ಈ ಒಂದು ಬಜೆಟಲ್ಲಿ ನೀಡಿ ಒಂದು ದಾಖಲೆ ಪ್ರಮಾಣದ ಅನುದಾನವನ್ನು ನೀಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 32. ಪ್ರಯಾಣಿಕರಿಗೆ ಪ್ರಯಾಣದ ಸೌಕರ್ಯ ಮತ್ತು ಅವರ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯಲು ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ಬೋಗಿಗಳ ಹೆಸರೇನು? ಅದನ್ನು ಬಜೆಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ವಾಟ್ ಈಸ್ ದ ನೇಮ್ ಆಫ್ ದ ಕೋಚಸ್ ಡೆವಲಪ್ಡ್ ಬೈ ಇಂಡಿಯನ್ ರೈಲ್ವೇಸ್ ಟು ಪ್ರೊವೈಡ್ ಎ ಪ್ಯಾಸೆಂಜರ್ಸ್ ವಿತ್ ಟ್ರಾವೆಲ್ ಕಂಫರ್ಟ್ ಆಸ್ ವೆಲ್ ಆಸ್ ಅನ್ ಎನ್ಹಾನ್ಸ್ಡ್ ವೀವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದರ್ ಸರೌಂಡಿಂಗ್ಸ್? ಅಂದರೆ ವಿಸ್ತಾಡೋಮ್ ಕೋಚುಗಳಾಗ್ತವೆ. ಇವುಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಜೆಟಲ್ಲೂ ಸಹಿತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ವಿಸ್ತಾಡೋಮ್ ಕೋಚುಗಳು ಯಾವ ಥರ ಇರ್ತವೆ ಫಸ್ಟ್ ನೋಡೋಣ. ನೋಡಿ, ವಿಸ್ತಾಡೋಮ್ ಕೋಚ್ ಅಂದರೆ ಈ ಥರ ಇರ್ತವೆ. ಈಗ ಸಪೋಸ್ ನಮ್ಮ ಕೊಂಕಣ ರೈಲ್ವೆ ಏನಿದೆಯೋ ಅದು ಪಶ್ಚಿಮ ಘಟ್ಟಗಳ ಮುಖಾಂತರ ಹಾದು ಹೋಗ್ತಾ ಇರುತ್ತೆ. ಅದು ಹಾದು ಹೋಗ್ಬೇಕಾದ್ರೆ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯಲು ಪ್ರಯಾಣಿಕರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಕೋಚ್ಗಳನ್ನೇ ನಿರ್ಮಾಣ ಮಾಡಿದ್ದಾರೆ. ಅವುಗಳ ವಿಸ್ತಾಡೋಮ್ ಕೋಚ್ಗಳಾಗ್ತವೆ. ಆ ವಿಸ್ತಾಡೋಮ್ ಕೋಚ್ಗಳ ಮುಖಾಂತರ ಪ್ರಯಾಣಿಕರು ಈ ಒಂದು ಗಾಜಿನ ವಿಂಡೋಗಳ ಮುಖಾಂತರ ಅಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಬಹುದು ಅಂತಕ್ಕಂಥದ್ದು ಈ ವಿಸ್ತಾಡೋಮ್ ಕೋಚ್ಗಳ ಉದ್ದೇಶ ಆಗಿದೆ. ಸೊ ನೋಡಿ, ವಿ ವಿಲ್ ಇಂಟ್ರಡ್ಯೂಸ್ ದ ಆಸ್ಥೆಟಿಕಲಿ ಡಿಸೈನ್ಡ್ ವಿಸ್ತಾಡೋಮ್ LHB ಕೋಚ್ ಆನ್ ಟೂರಿಸ್ಟ್ ರೂಟ್ಸ್ ಟು ಗಿವ್ ಎ ಬೆಟರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಟು ಪ್ಯಾಸೆಂಜರ್ಸ್. ಓಕೆ, ಜೊತೆಗೆ ರೈಲ್ವೆಗೆ ಎಷ್ಟು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅಂದರೆ 1,10,55 ಕೋಟಿ ರೂಪಾಯಿಗಳನ್ನು ರೈಲ್ವೆಗೆ ಈ ಒಂದು ಬಜೆಟಲ್ಲಿ ಮೀಸಲಿರಿಸಿದ್ದಾರೆ. ಅದು ಕೂಡ ಒಂದು ದಾಖಲೆಯ ಮೊತ್ತ ಆಗುತ್ತೆ. ಅದರಲ್ಲೂ ಸಹಿತ 1,07,000 ಕೋಟಿ ರೂಪಾಯಿಗಳನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅಂದರೆ ಬ್ರಾಡ್ಗೇಜ್ಗಳ ನಿರ್ಮಾಣಕ್ಕಾಗಿ ಅಥವಾ ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಡೆವಲಪ್ ಮಾಡೋದಕ್ಕೋಸ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅದು ಕೂಡ ದಾಖಲೆ ಆಗ್ತಾ ಇದೆ. ಓಕೆ, ನೆಕ್ಸ್ಟು 33ನೇ ಪ್ರಶ್ನೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಸುರಕ್ಷತೆ ಮತ್ತು ಅನುಕೂಲತೆಯೊಂದಿಗೆ ಮೆಟ್ರೋ ರೈಲು ಸೇವೆ ನೀಡಲು ತರಲು ಉದ್ದೇಶಿಸಿರುವ ತಂತ್ರಜ್ಞಾನ ಸೇವೆಗಳು ಯಾವುವು? ಮೆನ್ಷನ್ ದ ನೇಮ್ ಆಫ್ ದ ಟೆಕ್ನಾಲಜೀಸ್ ಪ್ಲಾನ್ ಟು ಪ್ರೊವೈಡ್ ಎ ಮೆಟ್ರೋ ರೈಲ್ ಸಿಸ್ಟಮ್ ಅಟ್ ಮಚ್ ಲೆಸ್ಸರ್ ಕಾಸ್ಟ್ ವಿತ್ ಸೇಮ್ ಎಕ್ಸ್ಪೀರಿಯನ್ಸ್, ಕನ್ವೀನಿಯನ್ಸ್ ಆ್ಯಂಡ್ ಸೇಫ್ಟಿ. ಅಂದರೆ ಮೆಟ್ರೋ ಲೈಟ್ ಮತ್ತು ಮೆಟ್ರೋ ನಿಯೋ ಅಂತಕ್ಕಂಥ ತಂತ್ರಜ್ಞಾನ ಸೇವೆಗಳನ್ನು ತರ್ತಾ ಇದೆ. ಇದರ ಮುಖಾಂತರ ಮೆಟ್ರೋ ರೈಲು ಸೇವೆಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸುರಕ್ಷತೆಯನ್ನು ನೀಡ್ತಕ್ಕಂಥದ್ದು, ಹೆಚ್ಚಿನ ಅನುಕೂಲತೆಯನ್ನು ನೀಡಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ಇವೆಲ್ಲವುಗಳನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮೆಟ್ರೋ ಲೈಟ್ ಮತ್ತು ಮೆಟ್ರೋ ನಿಯೋ ಅಂತಕ್ಕಂಥ ಯೋಜನೆಗಳನ್ನು, ತಂತ್ರಜ್ಞಾನ ಸೇವೆಗಳನ್ನು ತರ್ತಾ ಇದೆ. ನೋಡೋಣ ಇವಂದ್ರೆ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಈ ಬಜೆಟಲ್ಲಿ ಏನು ಹೇಳಿರ್ತಾರೋ ಅವು ಮುಂದೆ ನ್ಯೂಸ್ಗಳು ಆಗ್ತಾ ಇರ್ತವೆ ಅಲ್ವಾ, ಅವುಗಳನ್ನು ಇಂಪ್ಲಿಮೆಂಟ್ ಮಾಡಿದಾಗ ಭಾಳ ಸುದ್ದಿಲಿ ಬರ್ತಾ ಇರ್ತವೆ. ಹಾಗಾಗಿ ಬಜೆಟನ್ನು ನೀಟಾಗಿ ಓದಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಹಾಗಾದರೆ ಮೆಟ್ರೋ ಲೈಟ್ ಮತ್ತು ಮೆಟ್ರೋ ನಿಯೋ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಇವುಗಳನ್ನು ಟೈರ್ 2 ಸಿಟೀಸ್ ಮತ್ತು ಟೈರ್ 1 ಸಿಟೀಸಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಹಾಕ್ಕೊಂಡಿದ್ದಾರೆ. ಓಕೆ, ನೋಡಿ, ಮೆಟ್ರೋ ಲೈಟ್ ಮತ್ತು ಮೆಟ್ರೋ ನಿಯೋ. 34ನೇ ಪ್ರಶ್ನೆ. ಉಜ್ವಲ ಯೋಜನೆ ಅಡಿಯಲ್ಲಿ ದೇಶದ ಎಷ್ಟು ಕುಟುಂಬಗಳಿಗೆ ಅನಿಲ ಸಂಪರ್ಕವನ್ನು ಕಲ್ಪಿಸಲಾಗಿದೆ? ಹೌ ಮೆನಿ ಹೌಸ್ ಹೋಲ್ಡ್ಸ್ ಇನ್ ಇಂಡಿಯಾ ಆರ್ ಬೆನಿಫಿಟೆಡ್ ಅಂಡರ್ ಉಜ್ವಲ ಸ್ಕೀಮ್? ಅಂದರೆ ಒಟ್ಟು 8 ಕೋಟಿ ಕುಟುಂಬಗಳಿಗೆ ಈಗ ಆಲ್ರೆಡಿ ಉಜ್ವಲ ಯೋಜನೆ ಅಡಿಯಲ್ಲಿ ಅನಿಲ ಸಂಪರ್ಕವನ್ನು ನೀಡಲಾಗಿದೆ. ನೋಡಿ, ಉಜ್ವಲ ಸ್ಕೀಮ್ ವಿಚ್ ಹ್ಯಾಸ್ ಬೆನಿಫಿಟೆಡ್ 8 crores ಹೌಸ್ ಹೋಲ್ಡ್ಸ್. ಮತ್ತು ಅದನ್ನು ಮುಂದಿನ ಒಂದು ವರ್ಷದಲ್ಲಿ ಇನ್ನೂ 1 ಕೋಟಿ ಜನರಿಗೆ ಆ ಒಂದು ಯೋಜನೆಯನ್ನು ವಿಸ್ತರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಕೋವಿಡ್-19 ಲಾಕ್ಡೌನ್ ಸಂದರ್ಭದಲ್ಲೂ ಸಹಿತನೂ ನಾವು ಯಾವುದೇ ಒಂದು ಇಂಟ್ರಪ್ಷನ್ ಮಾಡಲಿಲ್ಲ. ಅಂದರೆ ಈ ಅನಿಲ ಸೇವೆಯನ್ನು ನೀಡುವ ಸಂದರ್ಭದಲ್ಲಿ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲೂ ಸಹಿತ ಯಾವುದೇ ಒಂದು ತೊಂದರೆಯನ್ನು ಅನುಭವಿಸಲಿಲ್ಲ, ಸರಾಗವಾಗಿ ನೀಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನಷ್ಟು 100 ನಗರಗಳನ್ನು, 100 ಜಿಲ್ಲೆಗಳನ್ನು ಮುಂದಿನ 3 ವರ್ಷಗಳಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಡಿಯಲ್ಲಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೊಸ ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಗ್ಯಾಸ್ ಪೈಪ್ಲೈನ್ ಪ್ರಾಜೆಕ್ಟನ್ನು ಸಹಿತ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ 35ನೇದು. ಬ್ಯಾಂಕ್ಗಳು ದಿವಾಳಿಯಾದಾಗ ಅಥವಾ ಒಂದಷ್ಟು ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕೊಂಡಾಗ ಬ್ಯಾಂಕ್ಗಳು ಅವುಗಳ ಗ್ರಾಹಕರಿಗೆ ಪರಿಹಾರವಾಗಿ ನೀಡುವ ಮೊತ್ತವನ್ನು 1 ಲಕ್ಷದಿಂದ ಎಷ್ಟು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ? ಈಗೇನಾಗುತ್ತೆ, ಕೆಲವೊಂದು ಬ್ಯಾಂಕ್ಗಳು ಕೆಲವೊಂದು ಪ್ರಾಬ್ಲಮಲ್ಲಿ ಇರ್ತವೆ. ಅಂದರೆ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಜಾಸ್ತಿ ಆಗಿಬಿಡುತ್ತೆ, ಅವುಗಳ ಲಾಭ ಕಡಿಮೆ ಆಗುತ್ತೆ. ಗ್ರಾಹಕರಿಗೆ ಅವರು ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣವನ್ನು ಕೊಡೋದಕ್ಕೂ ಕೂಡ ಕೆಲವೊಂದು ಬ್ಯಾಂಕ್ಗಳಿಗೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಕಳೆದ ವರ್ಷ ಬಹಳಷ್ಟು ಬ್ಯಾಂಕ್ಗಳು ಈ ರೀತಿಯ ಪರಿಸ್ಥಿತಿಯನ್ನು ನೋಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಎಸ್ ಬ್ಯಾಂಕ್ ಆಗಿರ್ಬೋದು, ಲಕ್ಷ್ಮೀ ವಿಲಾಸ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೆಲವೊಂದು ಸಹಕಾರ ಬ್ಯಾಂಕ್ಗಳಾಗಿರ್ಬೋದು. ಅಂಥ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕ್ಗಳಲ್ಲಿ ಅಮೌಂಟನ್ನು ಇಟ್ಟಿರ್ತಕ್ಕಂಥ ಒಂದು ಗ್ರಾಹಕರಿಗೆ
ಅವ್ರು ಎಷ್ಟೇ ಅಮೌಂಟ್ ಇಟ್ಟಿರಲಿ ಅಟ್ಲೀಸ್ಟ್ 1,00,000 ಹಣವನ್ನು ನಾವು ಕೊಡ್ತೀವಿ ಒಂದು ಇನ್ಶೂರೆನ್ಸ್ ಅಮೌಂಟ್ ಆಗಿ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಈ ಬಜೆಟಲ್ಲಿ ಆ 1,00,000ದಿಂದ ಒಂದಷ್ಟು ಲಕ್ಷದವರೆಗೆ ವಿಸ್ತರಣೆಯನ್ನು ಮಾಡಿದೆ. ಹಾಗಾದರೆ ಎಷ್ಟು ಅಮೌಂಟನ್ನು ಕೊಡ್ತೀವಿ ನಾವು ಅಂತ ಇನ್ಶೂರೆನ್ಸ್ ಅಮೌಂಟನ್ನು ಅಂತ ಹೇಳ್ತಾ ಇದೆ ಬಜೆಟಲ್ಲಿ ಅನ್ನೋದಾದರೆ 1,00,000ದಿಂದ ಏನು 2,00,000ಕ್ಕೆ ವಿಸ್ತರಿಸಿದಾರಾ, 3,00,000ಕ್ಕೆ, 4,00,000ಕ್ಕೆ ಅಥವಾ 5,00,000ಕ್ಕೆ ವಿಸ್ತರಿಸಿದಾರಾ ಅನ್ನೋದಾದರೆ ಸರಿಯಾದ ಉತ್ತರ ನೋಡಿ 5,00,000 ರೂಪಾಯಿಗಳಿಗೆ ವಿಸ್ತರಿಸಿದ್ದಾರೆ. ಯಾವ ಸಂದರ್ಭಗಳಲ್ಲಿ ಅಂದರೆ ನೋಡಿ, ಗವರ್ನಮೆಂಟ್ ಹ್ಯಾಡ್ ಅಪ್ರೂವ್ಡ್ ಅನ್ ಇನ್ಕ್ರೀಸ್ ಇನ್ ದ ಡೆಪಾಸಿಟ್ ಇನ್ಶೂರೆನ್ಸ್ ಕವರ್ ಫ್ರಮ್ 1 lakh to 5 lakh ಫಾರ್ ದ ಬ್ಯಾಂಕ್ ಕಸ್ಟಮರ್ಸ್. ಯಾವ ಸಂದರ್ಭದಲ್ಲಿ ನೋಡಿ, ಇಫ್ ಎ ಬ್ಯಾಂಕ್ ಈಸ್ ಟೆಂಪರರಿಲಿ ಅನೇಬಲ್ ಟು fulfill its obligations, the depositors of such a bank can get easy and time bound access to the deposits. ಹಾಗಾದರೆ ಇಲ್ಲಿ ಒಂದೇನೆಂದರೆ 5 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡಿದರೆ ಏನು ಅನ್ನೋದಾದರೆ ಸದ್ಯಕ್ಕಂತೂ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಇಂಡಿವಿಜುವಲ್ ಕಸ್ಟಮರ್ಗೆ ಬಿಟ್ಟಿರುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಅಮೌಂಟ್ ಎಷ್ಟರಿಂದ ಎಷ್ಟಕ್ಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದಾದರೆ ಸೊ 1 ಲಕ್ಷದಿಂದ 5 ಲಕ್ಷಕ್ಕೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ಓಕೆ, ಪ್ರಶ್ನೆ ಬರೋದು ಈ ರೀತಿಯಾಗಿ ಬರುತ್ತೆ. 36ನೇ ಪ್ರಶ್ನೆ, MCA 21 ವರ್ಷನ್ 3.0 ಹೊಸ ಆವೃತ್ತಿಯ ವಿಶೇಷತೆ ಏನು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ನ್ಯೂ ವರ್ಷನ್ MCA 21 ದಟ್ ಈಸ್ MCA 21 ವರ್ಷನ್ 3.0? ನೋಡಿ, MCA ಅಂದ್ರೆ ಏನು, ಇದನ್ನು ಯಾಕೆ ತರ್ತಾ ಇದ್ದಾರೆ, ಇದರ ಉದ್ದೇಶ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ MCA 21 ವರ್ಷನ್ 3.0 ಅಂತಕ್ಕಂಥದ್ದು ಯಾವ ಉದ್ದೇಶಕ್ಕೆ ತರ್ತಾ ಇದ್ದಾರೆ ಅಂತ ಫಸ್ಟ್ ನೋಡೋಣ. ನೋಡಿ, MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ತಂದಿರ್ತಕ್ಕಂಥ ಒಂದು ಗವರ್ನೆನ್ಸ್ ಇನಿಷಿಯೇಟಿವ್ ಆಗುತ್ತೆ. ಅಂದರೆ ಒಂದು ಪೋರ್ಟಲಿಂದ, ಒಂದು ವೆಬ್ಸೈಟಿಂದ ಕೆಲವೊಂದು ಕಂಪನಿಗಳು ಹೊಸ ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಥವಾ ಕೆಲವೊಂದು ಪೇಪರ್ ಮೂವ್ಮೆಂಟ್ ಏನಾಗಿರುತ್ತೆ ಅದನ್ನು ಆನ್ಲೈನಲ್ಲೇ ಮಾಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ. MCA 21 ಅಂತಕ್ಕಂಥ ಗವರ್ನೆನ್ಸ್ ಇನಿಷಿಯೇಟಿವ್ ಆಗುತ್ತೆ. ಇದರ ಮುಖಾಂತರ ಏನಾಗುತ್ತೆ, ಕೆಲವೊಂದು ಸರ್ವಿಸ್ಗಳನ್ನು ಕಾರ್ಪೊರೇಟ್ ಎಂಟಿಟೀಸ್ ಆಗಿರ್ಬೋದು, ಪ್ರೊಫೆಷನಲ್ಸ್ ಆಗಿರ್ಬೋದು ಅಥವಾ ಭಾರತದ ನಾಗರಿಕರಿಗೆ ಈಸಿ ಆ್ಯಂಡ್ ಸೆಕ್ಯೂರ್ ಆಕ್ಸೆಸ್ಗೋಸ್ಕರ ಈ ಒಂದು ಸರ್ವಿಸಸ್ನ MCA ಸರ್ವಿಸಸ್ನ ತಂದಿತ್ತು. ಇದರ ಮುಖಾಂತರ ಏನೇನು ಮಾಡ್ಬೋದು ಅಂದರೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಆಫ್ ದ ನ್ಯೂ ಕಂಪನಿ, ಹೊಸ ಕಂಪನಿಗಳ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅಥವಾ ಡಾಕ್ಯುಮೆಂಟ್ ರಿಲೇಟೆಡ್ ಸರ್ವಿಸಸ್ ಇದ್ದರೆ, ಏನಾದರೂ ಫೀ ಮತ್ತು ಪೇಮೆಂಟ್ ಸರ್ವಿಸಸ್ ಇದ್ದರೆ, ಇನ್ವೆಸ್ಟರ್ ಸರ್ವಿಸಸ್ ಇದ್ದರೆ ಅವುಗಳೆಲ್ಲವನ್ನು ಈ ಒಂದು MCA ಸಾಫ್ಟ್ವೇರ್ ಮುಖಾಂತರ ಮಾಡ್ಕೊಳ್ಬೋದಾಗಿತ್ತು. ಅದರಲ್ಲಿ ಈಗ ಈ 3.0 ವರ್ಷನಲ್ಲಿ ಏನು ಮಾಡ್ತಾ ಇದ್ದಾರೆ, ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅಂತಕ್ಕಂಥ ಹೊಸ ಟೆಕ್ನಾಲಜೀಸ್ನೇ ಆ್ಯಡ್ ಮಾಡ್ತಾ ಇದ್ದಾರೆ. ಇವೆಲ್ಲ ಒಂದು ಕಂಪ್ಯೂಟರ್ ಸೈನ್ಸ್ ನ್ಯೂ ಇನ್ವೆನ್ಷನ್ಸ್ ಆಗ್ತವೆ. ಅವುಗಳನ್ನು ಈ ಒಂದು ಸಾಫ್ಟ್ವೇರಲ್ಲಿ ಆ್ಯಡ್ ಮಾಡೋ ಮುಖಾಂತರ ಇನ್ನಷ್ಟು ಯೂಸರ್ ಫ್ರೆಂಡ್ಲಿ ಮಾಡೋಣ, ಇನ್ನಷ್ಟು ಇನ್ವೆಸ್ಟರ್ ಫ್ರೆಂಡ್ಲಿ ಮಾಡೋಣ, ಇನ್ನಷ್ಟು ಬಿಸ್ನೆಸ್ ಫ್ರೆಂಡ್ಲಿ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು ತರ್ತಾ ಇದ್ದಾರೆ. ಸೊ ಜೊತೆಗೆ ಅದರಲ್ಲಿ ಸ್ಕ್ರೂಟಿನಿ ಮತ್ತು ಅಡ್ಜುಡಿಕೇಷನ್ ಅಂತೀವಿ, ಕನ್ಸಲ್ಟೇಷನ್ ಮತ್ತು ಕಾಂಪ್ಲಿಯನ್ಸ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ಗಳನ್ನು ಕೂಡ ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೆನ್ಪಿಡಬೇಕಾಗಿರ್ತಕ್ಕಂಥದ್ದು MCA 21 ಯಾವ ಇಲಾಖೆ ತರ್ತಾ ಇದೆ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸು. ಇದರ ಉದ್ದೇಶ ಏನು ಅಂದರೆ ಬಿಸ್ನೆಸ್ಗಳಿಗೆ, ಇಂಡಿವಿಜುವಲ್ಸ್ಗೆ ಒಂದು ಪೇಪರ್ ವರ್ಕ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು, ಅವರಿಗೆ ಈಸಿ ಮಾಡ್ತಕ್ಕಂಥ ಉದ್ದೇಶವನ್ನು ಇದೆ. ಓಕೆ, 32ನೇ ಪ್ರಶ್ನೆ, ಈ ಹಣಕಾಸು ವರ್ಷದಲ್ಲಿ 2021-22 ಅವಧಿಯಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸಲು ಸರ್ಕಾರ ಯೋಜಿಸ್ತಾ ಇದೆ? ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನಮೆಂಟ್ ಈಸ್ ಪ್ಲಾನಿಂಗ್ ಟು ಪ್ರೈವೇಟೈಸ್ ಹೌ ಮೆನಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ದಿಸ್ ಫೈನಾನ್ಷಿಯಲ್ ಇಯರ್ 2021 and 22 ಅಂದರೆ ಎಷ್ಟು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ ಅಂತ ಬಜೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು? 1 ಬ್ಯಾಂಕ, 2, 3, 4 ಅಂದರೆ ಸರಿಯಾದ ಉತ್ತರ 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಥವಾ PSBs ಅಂತ ಕರಿತೀವಿ. ಈ 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡ್ತೀವಿ 2021-22ನೇ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾವ ಅಂತ ಮೆನ್ಷನ್ ಮಾಡಿಲ್ಲ, ಅದು ಕೂಡ ಇಂಪಾರ್ಟೆಂಟು. ಸೊ ಹಾಗಾದರೆ ಈ COVID-19 ಸಮಯದಲ್ಲೂ ಸಹಿತನೂ ಈ ಡಿಸ್ಇನ್ವೆಸ್ಟ್ಮೆಂಟನ್ನು, ಷೇರು ವಿಕ್ರಯ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ BPCL, ಏರ್ ಇಂಡಿಯಾ, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IDBI ಬ್ಯಾಂಕ್, BEML, ಪವನ್ ಹನ್ಸ್ ಮತ್ತು ನೀಲಾಚಲ್ ಇಸ್ಪಾತ್ ನಿಗಮ್ ಲಿಮಿಟೆಡ್ ಏನಿದಾವೋ ಅವುಗಳಿಂದ ಷೇರು ವಿಕ್ರಯವನ್ನು, ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ, ಅದು ಮುಂದುವರಿಯುತ್ತೆ ಮತ್ತು 2021-22ನೇ ಸಾಲಿನಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕಂಪನಿಗಳ ನೇಮ್ಸ್ ವೆರಿ ಇಂಪಾರ್ಟೆಂಟು. ಏರ್ ಇಂಡಿಯಾ, BPCLಗಳನ್ನ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ಪ್ರೈವೇಟೈಸ್ ಅನ್ನೋದಕ್ಕಿಂತಲೂ ಅದರಿಂದ ಗೌರ್ಮೆಂಟ್ ಶೇರ್ ಎಷ್ಟಿದೆಯೋ ಅದನ್ನು
ಕಡಿಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, IDBI ಬ್ಯಾಂಕ್ ಜೊತೆಗೆ ವಿ ಪ್ರಪೋಸ್ ಟು ಟೇಕ್ ಅಪ್ ದ ಪ್ರೈವೇಟೈಸೇಷನ್ ಆಫ್ 2 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಪ್ರೈವೇಟೈಸ್ ಮಾಡ್ತೀವಿ ಮತ್ತು ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಕೂಡ ಪ್ರೈವೇಟೈಸ್ ಮಾಡ್ತೀವಿ ಅಂತ ಬಜೆಟಲ್ಲೇ ಘೋಷಣೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಜೊತೆಗೆ LICಯಲ್ಲಿ IPO ಅನ್ನು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸನ್ನು ತರ್ತೀವಿ 2021-22ನೇ ಸಾಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು 2 ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಯಾವ ಆಗ್ಬೋದು ಅನ್ನೋ ಕುತೂಹಲ ಇದೆ. ಹಾಗಾದರೆ ಭಾರತದಲ್ಲಿ 2021 ಫೆಬ್ರವರಿ ಒಂದು ತಿಂಗಳನ್ನು ತೆಗೆದುಕೊಂಡಾಗ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳಿದ್ದಾವೆ ಅನ್ನೋದಾದರೆ ಒಟ್ಟು 12 ಸಾರ್ವಜನಿಕ ವಲಯದ ಬ್ಯಾಂಕುಗಳಿದ್ದಾವೆ. ಯಾವ್ಯಾವು ಅನ್ನೋದಾದರೆ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು SBI ಆಗುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ 2ನೇ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB, 3ನೇದು ಬ್ಯಾಂಕ್ ಆಫ್ ಬರೋಡಾ, 4ನೇದು ನಮ್ಮ ಕರ್ನಾಟಕ ಮೂಲದ ಕೆನರಾ ಬ್ಯಾಂಕ್ ಆಗುತ್ತೆ. ಭಾರತದ ಅತಿ ದೊಡ್ಡ 4ನೇ PSB ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗುತ್ತೆ. ಇನ್ನು ಉಳಿದಿರತಕ್ಕಂಥವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಈ 12 ಬ್ಯಾಂಕ್ಗಳಲ್ಲಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಬಹಳ ಚಿಕ್ಕ ಬ್ಯಾಂಕ್ ಆಗುತ್ತೆ. ಅತಿ ದೊಡ್ಡ ಬ್ಯಾಂಕು SBI ಆಗುತ್ತೆ. ಈ 12ರಲ್ಲಿ ಯಾವ 2 ಬ್ಯಾಂಕ್ಗಳನ್ನು ಪ್ರೈವೇಟೈಸ್ ಮಾಡ್ತಾರೋ ಅಂತಕ್ಕಂಥದ್ದನ್ನ ಈಗ ಕುತೂಹಲ ಆಗ್ತಾ ಇದೆ ಅಲ್ವಾ. ಸೊ ಭಾಳ ಕಡೆ ಸುದ್ದಿ ಏನಿದೆ ಅಂದರೆ, ಒಂದು PNB ಮತ್ತು ಬ್ಯಾಂಕ್ ಆಫ್ ಬರೋಡಾ ಪ್ರೈವೇಟೈಸ್ ಆಗ್ಬೋದು ಅಂತಕ್ಕಂಥ ಸುದ್ದಿ ಇದೆ. ಆದರೆ ಈ 2 ಅತಿ ದೊಡ್ಡ ಬ್ಯಾಂಕ್ಗಳಿದ್ದಾವೆ, ಇವುಗಳನ್ನ ಯಾವ ರೀತಿಯಾಗಿ ಪ್ರೈವೇಟೈಸ್ ಮಾಡ್ಬೋದು ಅನ್ನೋದು ಕೂಡ ಭಾಳ ನೋಡಬೇಕು. ಸೊ ಇನ್ನೊಂದು ಕಡೆ ಏನಾಗ್ತಾ ಇತ್ತು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕನ್ನು ಪ್ರೈವೇಟೈಸ್ ಮಾಡ್ಬೋದು ಅಂತಕ್ಕಂಥ ಸುದ್ದಿಗಳು ಹಿಂದೆ ಇದ್ದವು. ನೋಡೋಣ ಈ 12 ಬ್ಯಾಂಕ್ಗಳಲ್ಲಿ ಯಾವ 2 ಬ್ಯಾಂಕ್ಗಳು ಖಾಸಗೀಕರಣಗೊಳ್ತವೆ ಅಂತಕ್ಕಂಥದ್ದು ಮುಂದೆ ನೋಡಬೇಕು. ಓಕೆ, ನೋಡಿ, ಗೌರ್ಮೆಂಟ್ ಪ್ಲಾನ್ಸ್ ಟು ಪ್ರೈವೇಟೈಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ದೀಸ್ 2 ಕುಡ್ ಬಿ ದ ಫಸ್ಟ್ ಒನ್ಸ್ ಟು ಬಿ ಸೋಲ್ಡ್ ಅಂತ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಬಟ್ ಯಾವ ಅನ್ನೋದು ಕುತೂಹಲ. ನೋಡಿ, 6th ಫೆಬ್ರವರಿ ನ್ಯೂಸ್ ಆಗುತ್ತೆ. ನೆಕ್ಸ್ಟು 4th ಫೆಬ್ರವರಿ ನ್ಯೂಸ್ ಏನಿತ್ತು ಅಂದರೆ, 9 ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ಸ್ ಯುನೈಟ್ ಟು ಅಪೋಸ್ ಗೌರ್ಮೆಂಟ್ ಬ್ಯಾಂಕ್ಸ್ ಥ್ರೆಟನ್ಸ್ ಟು ಮ್ಯಾಸಿವ್ ಸ್ಟ್ರೈಕ್. ನಾವು ಏನಾದರೂ ನೀವು ಖಾಸಗೀಕರಣ ಮಾಡಿದರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಈಗ ಬ್ಯಾಂಕ್ ಯೂನಿಯನ್ಸ್ ಕೂಡ ಹೇಳ್ತಾ ಇದ್ದಾರೆ. ಇದು 4th ಫೆಬ್ರವರಿ ನ್ಯೂಸ್ ಆಗುತ್ತೆ. ಸೊ ಇನ್ನು 38ನೇ ಪ್ರಶ್ನೆ, 2021-22ರಲ್ಲಿ ಷೇರು ವಿಕ್ರಯ ಮಾಡುವ ಪ್ರಕ್ರಿಯೆಯಿಂದ ಕೇಂದ್ರ ಸರ್ಕಾರವು ಎಷ್ಟು ಅಂದಾಜು ಮೊತ್ತವನ್ನು ಹಿಂಪಡೆಯಲಿದೆ? ವಾಟ್ ಈಸ್ ದ ಸೆಂಟ್ರಲ್ ಗವರ್ನಮೆಂಟ್ಸ್ ಎಸ್ಟಿಮೇಟೆಡ್ ರಿಸಿಪ್ಟ್ಸ್ ಫ್ರಮ್ ದ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಇನ್ ದಿ ಇಯರ್ 2021-22? ನೋಡಿ, ನಾವು ಆಲ್ರೆಡಿ ನೋಡಿದ್ವಿ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದಾಗಿ 1,75,000 ಕೋಟಿ ರೂಪಾಯಿಗಳನ್ನು ಗಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಕೇಂದ್ರ ಸರ್ಕಾರ ಹಾಕೊಂಡಿದೆ 2021-22ನೇ ಸಾಲಿನಲ್ಲಿ. ಯಾವುದರ ಮುಖಾಂತರ ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಮುಖಾಂತರ. ಅಂದರೆ ಷೇರು ವಿಕ್ರಯ ಆಗಿರ್ಬೋದು, ಅಥವಾ ಆ ಒಂದು ಕಂಪನಿಗಳಲ್ಲಿ ಸರ್ಕಾರ ಎಷ್ಟು ವಾರ್ಷಿಕವಾಗಿ ಇನ್ವೆಸ್ಟ್ ಮಾಡ್ತಾ ಇತ್ತು ಅದನ್ನು ತಡೆ ಹಿಡಿಯೋದ್ರ ಮುಖಾಂತರವಾಗಿ, ಸೊ ಈ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದು ನಿಲ್ಲಿಸೋದ್ರ ಮುಖಾಂತರವಾಗಿ ಒಟ್ಟು 1,75,000 ಕೋಟಿ ರೂಪಾಯಿಗಳನ್ನು ಗಳಿಸುವ ಒಂದು ಉದ್ದೇಶವನ್ನು ಹಾಕ್ಕೊಂಡಿದೆ. ಯಾವ ಒಂದು ಕಂಪನಿಗಳಿಂದ ಅಂದರೆ, ನಾವು ಆಲ್ರೆಡಿ ನೋಡಿದ್ವಿ, BPCL, ಏರ್ ಇಂಡಿಯಾ, SCI, CCI ಮತ್ತು IDBI ಬ್ಯಾಂಕು. ಜೊತೆಗೆ ಈ 2 ಬ್ಯಾಂಕುಗಳು ಯಾವಂತ ಹೇಳಿದ್ವಿ, ಯಾವಂತ ಇನ್ನೂ ಕ್ಲಿಯರ್ ಆಗಿಲ್ಲ. ಆ 2 ಬ್ಯಾಂಕುಗಳಿಂದ ಪ್ರೈವೇಟೈಸ್ ಮಾಡೋ ಮುಖಾಂತರ ಅಥವಾ ಒಂದು ಇನ್ಶೂರೆನ್ಸ್ ಕಂಪನಿಯನ್ನು ಪ್ರೈವೇಟೈಸ್ ಮಾಡೋ ಮುಖಾಂತರ, ಇವೆಲ್ಲ ಕಾರ್ಯಕ್ರಮಗಳಿಂದ ಒಟ್ಟು 1,75,000 ಕೋಟಿ ರೂಪಾಯಿಗಳನ್ನು ಪಡಿತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಸೊ ನಾವು ಆಲ್ರೆಡಿ ನೋಡಿದ್ವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಷೇರುಗಳನ್ನು ಮಾರ್ಬೋದು. ಅಂದರೆ ಈಗ ಏನಾಗುತ್ತೆ, ಈಗ ಸಪೋಸ್ BPCL ತೊಗೊಂಡ್ರೆ, BPCLಲ್ಲಿ ಒಂದು 100% ಶೇರ್ಗಳಲ್ಲಿ ಅದರಲ್ಲಿ ಒಂದು 70% ನಮ್ಮ ಭಾರತ ಸರ್ಕಾರದ ಶೇರುಗಳಿದ್ದಾವೆ. ಅಂದರೆ ಆ 70%ಇಂದ ಒಂದು 30 to 40%ಗೆ ಇಳಿಸ್ತಕ್ಕಂಥದ್ದು. ಅಂದರೆ ಅಷ್ಟು ಶೇರುಗಳನ್ನು ಮಾರ್ಕೆಟಲ್ಲಿ ಮಾರೋ ಮುಖಾಂತರ ಹಣವನ್ನು ಗಳಿಸ್ತಕ್ಕಂಥದ್ದು. ಇನ್ನು ಏರ್ ಇಂಡಿಯಾವನ್ನು ಬೇರೆ ಯಾವುದೋ ಕಂಪನಿಗೆ ಮಾರೋ ಮುಖಾಂತರ ಒಟ್ಟು ಹಣವನ್ನು, ಅದರ ಅಸೆಟ್ಸನ್ನು ಮಾರೋ ಮುಖಾಂತರ ಗಳಿಸ್ತಕ್ಕಂಥದ್ದು. ಇದರಿಂದ ಸೊ ಇಷ್ಟು ಅಮೌಂಟನ್ನು 1,75,000 ಕೋಟಿ ರೂಪಾಯಿಗಳನ್ನು ಗಳಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಓಕೆ, ಅದನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಬೋದು ಆ ಹಣವನ್ನು ಅಂತಕ್ಕಂಥದ್ದು ಸರ್ಕಾರದ ಒಂದು ಪ್ಲಾನ್ ಆಗಿದೆ. ಓಕೆ, ನೆಕ್ಸ್ಟ್ 39ನೇ ಪ್ರಶ್ನೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಅನಿಸ್ತಾ ಇದೆ. 39ನೇದು, ವಿವಿಧೋದ್ದೇಶ ಕಡಲಕಳೆ ಉದ್ಯಾನ. ಕಡಲಕಳೆ ಅಂದರೆ ಸಮುದ್ರ ಕಳೆ ಅಥವಾ ಸೀ ವೀಡ್ ಅಂತ ಕರಿತೀವಿ. ಹಾಗಾದರೆ ಈ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಂದರೆ, 39ನೇ ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಮಲ್ಟಿಪರ್ಪಸ್ ಸೀ ಪಾರ್ಕ್, ಸಿ ವೀಡ್ ಪಾರ್ಕ್. ವೀಡ್ ಅಂದರೆ ಕಳೆ ಅಂತ ಕರಿತೀವಿ.
ಸೊ ಮಲ್ಟಿಪರ್ಪಸ್ ಸಿ ವೀಡ್ ಪಾರ್ಕನ್ನು ಯಾವ ರಾಜ್ಯದಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ ಅಂದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಗುಜರಾತ್. ಅಂದರೆ ತಮಿಳುನಾಡಿನಲ್ಲಿ ಮಲ್ಟಿಪರ್ಪಸ್ ಸಿ ವೀಡ್ ಪಾರ್ಕನ್ನು ವಿವಿಧೋದ್ದೇಶ ಕಡಲ ಕಳೆ ಉದ್ಯಾನ, ಸಮುದ್ರ ಕಳೆ ಉದ್ಯಾನವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಹೊಸ ವರ್ಡ್ ಆಗುತ್ತೆ, ನಮ್ಮ ಭಾರತದಲ್ಲಿ ಭಾಳ ಪ್ರಚಲಿತದಲ್ಲಿ ಇರಲಿಲ್ಲ, ಬಟ್ ಇನ್ನು ಮುಂದೆ ಸುದ್ದಿಲಿ ಬರುತ್ತೆ, ಹಾಗಾಗಿ ನಾವು ತಿಳ್ಕೊಬೇಕಾಗುತ್ತೆ. ಸಿ ವೀಡ್ ಫಾರ್ಮಿಂಗ್ ಇದೇನಿದು? ಅಗ್ರಿಕಲ್ಚರಲ್ ಫಾರ್ಮಿಂಗ್ ಅಲ್ಲ, ಸಮುದ್ರದಲ್ಲಿ ಯಾವ ಕಳೆಯನ್ನು ಬೆಳಿತಾರಪ್ಪ ಅನ್ನಂಗಾಗುತ್ತೆ ಅಲ್ವಾ. ಆ ಕಳೆಯಿಂದ ಏನು ಉದ್ದೇಶ ಅಂತಕ್ಕಂಥದ್ದು ಕೂಡ ಕುತೂಹಲ ಆಗುತ್ತೆ. ಫಸ್ಟ್ ಆಫ್ ಆಲ್ ಆ ಕಳೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಒಂದು ಫೋಟೋ ಮುಖಾಂತರ ನೋಡೋಣ. ನೋಡಿ, ಸಮುದ್ರದ ನೀರಿನಲ್ಲಿ ಒಂದು ಕಳೆಗಳನ್ನು, ಒಂದು ಸಸ್ಯಗಳನ್ನು ಬೆಳೀತಾ ಇದ್ದಾರೆ. ಈ ಸಸ್ಯಗಳನ್ನು ಬೆಳೆಯೋ ಮುಖಾಂತರ ಅಲ್ಲಿರ್ತಕ್ಕಂಥ ಮೀನುಗಾರರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥದ್ದು. ಯಾಕೆ ಅಲ್ಲಿ ಮೀನುಗಳನ್ನು ಹಿಡಿದು ಅವ್ರು ಬದುಕ್ಬೋದಲ್ಲ, ಈ ಕಳೆಗಳನ್ನು ಯಾಕೆ ಬೆಳಿಬೇಕು ಅನ್ನೋದಾದರೆ, ನೋಡಿ, ಹೆಚ್ಚಿನ ಮೀನುಗಾರರು ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳನ್ನು ಹಿಡಿಯೋದ್ರಿಂದ ಏನಾಗ್ತಾ ಇದೆ, ಭಾಳ ಒಂದು ಕಾಂಪಿಟೇಷನ್ ಡೆವಲಪ್ ಆಗ್ತಾ ಇದೆ ಮತ್ತು ಅಲ್ಲಿರ್ತಕ್ಕಂಥ ಮೀನುಗಳ ಸಂಖ್ಯೆಯಲ್ಲೂ ಸಹಿತ ಬಹಳಷ್ಟು ಕ್ಷೀಣಿಸ್ತಾ ಇದೆ. ಹಾಗಾಗಿ ಮೀನುಗಾರರಿಗೆ ಲಾಭ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವರನ್ನು ಬೇರೆ ಆದಾಯದ ಮೂಲಗಳನ್ನು ಸೃಷ್ಟಿಸಿಕೊಡ್ತಕ್ಕಂಥ ಯೋಜನೆ ಆಗುತ್ತೆ ಸಿ ವೀಡ್ ಫಾರ್ಮಿಂಗ್. ಇದೊಂದು ಎಮರ್ಜಿಂಗ್ ಸೆಕ್ಟರ್ ಆಗುತ್ತೆ, ಇದರಲ್ಲಿ ಭಾಳಷ್ಟು ಒಂದು ಪೊಟೆನ್ಷಿಯಲ್ ಇದೆ. ಹಾಗಾಗಿ ಈ ಕೋಸ್ಟಲ್ ಕಮ್ಯುನಿಟೀಸು ಮೀನುಗಾರರನ್ನು ಈ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಕ್ಷೇತ್ರದ ಕಡೆಗೆ ಟ್ರಾನ್ಸ್ಫಾರ್ಮ್ ಮಾಡ್ತಕ್ಕಂಥ ಉದ್ದೇಶದಿಂದ ತಮಿಳುನಾಡಿನಲ್ಲಿ ಮಲ್ಟಿಪರ್ಪಸ್ ಸಿ ವೀಡ್ ಪಾರ್ಕನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಭಾಳಷ್ಟು ಉದ್ಯೋಗ ನಿರ್ಮಾಣ ಆಗುತ್ತೆ, ಜೊತೆಗೆ ಒಂದಷ್ಟು ಅಡಿಷ್ನಲ್ ಇನ್ಕಮ್ ಕೂಡ ಮೀನುಗಾರರಿಗೆ ದೊರೆಯುತ್ತೆ. ನಮ್ಮ ಭಾರತದ ಫಾರಿನ್ ರಿಸರ್ವ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಓಕೆ, ಅದಕ್ಕೋಸ್ಕರ ನೋಡಿ, ಸಿ ವೀಡ್ ಅಂದ್ರೇನು, ಇದನ್ನು ಯಾವುದ್ಯಾವುದಕ್ಕೆ ಬಳಸ್ತಾರೆ ಅಂದರೆ, ಸಿ ವೀಡ್ಗಳಲ್ಲಿ ಭಾಳ ವೆರೈಟಿ ಇದೆ. ಸಮುದ್ರ ಕಳೆಗಳಲ್ಲಿ, ಕಡಲ ಕಳೆಗಳಲ್ಲಿ ಅದನ್ನು ಆಹಾರಕ್ಕಾಗಿ ಬಳಸ್ತಾರೆ, ಜೊತೆಗೆ ಫಾರ್ಮಸ್ಯೂಟಿಕಲ್ಸ್ ಅಂದರೆ ಔಷಧಿಗಳ ತಯಾರಿಕೆಯಲ್ಲಿ, ಜೊತೆಗೆ ಪ್ಲಾಂಟ್ ನ್ಯೂಟ್ರಿಷನ್ ಇಂಡಸ್ಟ್ರೀಸ್ ಏನಿದ್ದಾವೆ, ಸೊ ಆ ಒಂದು ಇಂಡಸ್ಟ್ರೀಸ್ಗಳಲ್ಲಿ ಈ ಸಮುದ್ರ ಕಳೆಗಳನ್ನು ಬಳಸ್ತಾ ಹೋಗ್ತಾರೆ. ಹಾಗಾದರೆ ಭಾರತದಲ್ಲಿ ಈ ಒಂದು ಸಮುದ್ರ ಕಳೆಗಳಿಗೆ ಒಂದು ಒಳ್ಳೆ ವಾತಾವರಣ ಇದೆ ಅನ್ನೋದಾದರೆ, ಹೌದು, ಬಹಳಷ್ಟು ಒಂದು ಒಳ್ಳೆಯ ವಾತಾವರಣ ಇದೆ. ಸಮುದ್ರ ನಮ್ಮ ಭಾರತದಲ್ಲಿ ನೋಡಿ, ಏನು 3 ಕಡೆ ನೀರೇ ಇದೆ ನಮ್ಮ ಭಾರತದಲ್ಲಿ ಅಲ್ವಾ. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿಗಳಲ್ಲಿ ಈ ಒಂದು ಸಮುದ್ರ ಕಳೆಗಳನ್ನು ಬೆಳೀತಕ್ಕಂಥ ಒಂದು ಒಳ್ಳೆ ಪೊಟೆನ್ಷಿಯಲ್ ಎನ್ವಿರಾನ್ಮೆಂಟು ನಮ್ಮ ಭಾರತದಲ್ಲಿದೆ. ಹಾಗಾದರೆ ಭಾರತದಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಈ ಕಳೆಗಳನ್ನು ನಾವು ಕಾಣ್ಬೋದು. ಅಂದರೆ ಕಮರ್ಷಿಯಲ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಳೆಗಳಿದ್ದಾವೆ. ಅದರಲ್ಲಿ ಇಲ್ಲಿ ನೋಡಿ ಕೆಲವೊಂದು ನೇಮ್ಗಳನ್ನು ಕೊಟ್ಟಿದ್ದೀನಿ. ಸಾರ್ಗಾಸಮ್, ಗ್ರಾಸಿಲೇರಿಯಾ, ಜೆಲೆಡೈಲಾ ಅಂತ. ಸೊ ಆಲ್ಮೋಸ್ಟ್ ಕೆಲವೊಂದು ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇವುಗಳನ್ನು ಬೆಳಿಬೋದು ನಮ್ಮ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ನಮ್ಮ ಭಾರತದ ಕೊಡುಗೆ ಎಷ್ಟಿದೆ ಈ ಒಂದು ಸಮುದ್ರ ಕಳೆಗಳಲ್ಲಿ ಅಂದರೆ, ಪ್ರಪಂಚದಲ್ಲಿ ಒಟ್ಟು 33 ಮಿಲಿಯನ್ ಟನ್ ಸೀವೀಡ್ಗಳನ್ನು ಬೆಳೆದ್ರೆ ಅದರಲ್ಲಿ ಹೆಚ್ಚಿನ ಪ್ರಮಾಣ ಚೀನಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ಗಳೇ ನೀಡ್ತಾ ಇದ್ದಾವೆ. ಭಾರತದ ಒಂದು ಶೇರು ಕೇವಲ 20,000 ಟನ್ಸ್ ಮಾತ್ರ ಇದೆ. ಆದರೆ ಏನು ಮಿಲಿಯನ್ ಟನ್ಸ್ ಆಫ್ ಬೆಳಿಬೋದು ನಮ್ಮ ಭಾರತದಲ್ಲಿ ಅಂತಕ್ಕಂಥದ್ದು ಒಂದು ಅಂದಾಜಿನ ಪ್ರಕಾರ. ಅದರಲ್ಲೂ ತಮಿಳುನಾಡಿನಲ್ಲಿ ಈ 1/4 ಆಫ್ ಸಿ ವೀಡ್ಸನ್ನು ಬೆಳಿಬೋದು. ಹಾಗಾಗಿ ಈ ತಮಿಳುನಾಡಿನಲ್ಲಿನೇ ನಮ್ಮ ಸಿ ವೀಡ್ ಪಾರ್ಕನ್ನು, ಮಲ್ಟಿಪರ್ಪಸ್ ಸಿ ವೀಡ್ ಪಾರ್ಕನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಬಜೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಭಾಳ ಸುದ್ದಿ ಆಗುತ್ತೆ, ಸಿ ವೀಡ್ ಪಾರ್ಕ್. ಓಕೆ, ಇನ್ನು 40ನೇ ಪ್ರಶ್ನೆ ಮತ್ತು ಭಾಗ 2ರ ಕೊನೆಯ ಪ್ರಶ್ನೆ ಆಗುತ್ತೆ. ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಎಷ್ಟು ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ತೆರೆಯಲು ಬಜೆಟಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ? ಹೌ ಮೆನಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆರ್ ಇಂಟೆಂಡೆಡ್ ಟು ಓಪನ್ ಟು ಪ್ರೊವೈಡ್ ಎ ಬೆಟರ್ ಫೆಸಿಲಿಟೀಸ್ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್? ಅಂದರೆ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು ಒದಗಿಸಲು ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ತೆರೆಯಲು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಎಷ್ಟು ಅನ್ನೋದಾದರೆ 750. ನೋಡಿ, 750 ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ತೆರಿತೀವಿ. ಒಂದೊಂದಕ್ಕೆ 20 ಕೋಟಿಯಿಂದ 40 ಕೋಟಿವರೆಗೂ ಖರ್ಚಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತದ ಬಜೆಟ್ ಮೇಲೆ 40 ಪ್ರಶ್ನೆಗಳನ್ನು ಫ್ರೇಮ್ ಮಾಡೋ ಮುಖಾಂತರ ಒಂದಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಇದರಲ್ಲಿ ಬಜೆಟ್ ಮೇಲೆ ಹಲವಾರು ವಿಚಾರಗಳು ಬಂದವು. ಅದು ಎಕನಾಮಿಕ್ಸ್ ರಿಲೇಟೆಡ್ ವಿಚಾರಗಳು ಸಹಿತ ಆಗಿತ್ತು. ಬಜೆಟ್ ಅಂದ್ರೇನು, ಸೊ ಅದರಲ್ಲಿ ಎಷ್ಟು ಅಲೋಕೇಶನ್ ಆಗುತ್ತೆ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಲೋಕೇಟ್ ಮಾಡಿದ್ದಾರೆ,
ಮತ್ತು ಭಾರತದ ಒಂದು ಸಾಲ ಎಷ್ಟಿದೆ ಅವೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ. ಜೊತೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಹಲವಾರು ಯೋಜನೆಗಳು ಯಾವ್ಯಾವು, ಹಮ್ಮಿಕೊಳ್ಬಹುದಾಗಿರ್ತಕ್ಕಂಥ ಯೋಜನೆಗಳು ಯಾವ್ಯಾವು, ಆ ಯೋಜನೆಗಳು ಅವಾಗವಾಗ ಸುದ್ದಿಗೆ ಬರ್ತಾ ಇರ್ತವೆ. ಸೆಕ್ಚುವಲ್ ಅವೆಲ್ಲವನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡಿರ್ತಾರೆ. ಸೊ ನಂತರದ ಸುದ್ದಿ ಬಂದಾಗ ಅವನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಸುದ್ದಿ ಇರುತ್ತೆ. ಸೊ ಅವೆಲ್ಲವುಗಳನ್ನ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಏನೇನು ತಿಳ್ಕೊಬೇಕು ಎಲ್ಲವನ್ನ ತಿಳ್ಕೊಂಡ್ವಿ. ಹೀಗೆ ಕರ್ನಾಟಕದ ಬಜೆಟ್ ಆಯ್ತು ಮತ್ತು ಭಾರತದ ಬಜೆಟ್ ಅನ್ನು ಕೂಡ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಗ್ಲಾನ್ಸ್ ಮಾಡಿದಂಗೆ ಆಯ್ತು. ಸೊ ಈ ಒಂದು ಸೆಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ, ಇದು ಭಾರತದ ಬಜೆಟ್ ಮೇಲಿನ ಒಂದು ಡಿಸ್ಕಷನ್. ಓಕೆ, 40 ಪ್ರಶ್ನೆಗಳಿತ್ತು. ಸೊ ಹಲವಾರು ವಿಚಾರಗಳನ್ನು ಮಾತಾಡಿದ್ವಿ. ಹೀಗೆ ಈ ಒಂದು ಕ್ಲಾಸ್ ನಂಬರ್ 54 ಅನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.